ಯಾವ್ದು ಕೊಟ್ಟು ಫಿನಿಶ್ ಮಾಡ್ಬಿಡಿ ಸರ್. ಕರೆಕ್ಟ್ ಆತಲ್ರಿ ಈಗ? ಓಕೆ, ನಾನೀಗ ಅಪ್ರೂವ್ ಮಾಡ್ತೀನಿ ಸರ್. ಮಾಡ್ರಿ 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 ಮಾಡ್ರಿ. ಅಪ್ರೂವ್ಡ್ ಯುವರ್ ಪೋಸ್ಟ್ ಅಂತ ಬಂತ್ರಿ. ಸ್ಟಾರ್ಟ್ ಆಗಿದ್ರೆ ನೀವು ಸ್ಟಾರ್ಟ್ ಮಾಡಬೇಡಿ ಸರ್. ಮಾತಾಡಿ ಚಾಲು ಮಾಡಿರಿ. ಯಾವತ್ತು ರಂಗಪ್ರಿಯ ಹಾಗೂ ಇತಿಹಾಸ ಪ್ರಿಯ ಮನಸ್ಸುಗಳಿಗೆ ಸಾಯಂಕಾಲದ ಶುಭಾಶಯಗಳು. ಅಭಿನಯ ಭಾರತಿ ಇವರ ಉಪನ್ಯಾಸಕ ಮಾಲಿಕೆಯಡಿಯಲ್ಲಿ ಇಂದು ನನಗೆ ಕೊಟ್ಟಿರತಕ್ಕಂಥ ವಿಷಯ ಚರಿತ್ರೆಯ ನೆಲೆಗಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯ ಐತಿಹಾಸಿಕ ನಾಟಕಗಳು. ಈ ಮೇಲ್ನೋಟಕ್ಕೆ ಇದು ಇಷ್ಟೇ ವಿಷಯ ಅಂತ ಅಂದರೂ ಕೂಡ ಒಂದೇ ಕಲ್ಲಿಗೆ ಮೂರು ಹಣ್ಣು ಅಂತಕ್ಕಂಥ ಒಂದು ಗಾದೆ ಮಾತಿನ ಹಿನ್ನೆಲೆಯಲ್ಲಿ ಇತಿಹಾಸ, ನಾಟಕ ಮತ್ತು ಇವೆರಡರ ಒಳನೋಟದಿಂದ ಪ್ರಸ್ತುತ ಸಂದರ್ಭಕ್ಕೆ ಸಂದೇಶ, ಈ ಮೂರು ಅಂಶಗಳನ್ನು ಅನಾವರಣಗೊಳಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಈ ಉಪನ್ಯಾಸ ಬಿಚ್ಚಿಕೊಂಡಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ನಾಟಕಗಳಿಗೆ ಇತಿಹಾಸದ ವಸ್ತು ಒದಗಿಸಿ ಕೊಟ್ಟ ಜಿಲ್ಲೆಯ ಚಾರಿತ್ರಿಕ ಸ್ವರೂಪವನ್ನು ಅರಿಯುವುದು ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ. ಮುಖ್ಯವಾಗಿ ಬೆಳಗಾವಿ ಪ್ರತಿಯೊಂದು ದೇಶಗತಿಗಳು ನೀಡಿದ ಕೊಡುಗೆ ವಿಶಿಷ್ಟವಾಗಿವೆ. ಅದು ಅಲ್ಲದೆ ಇಲ್ಲಿ ಪ್ರಥಮ ಎನ್ನುವುದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಮಹಿಳಾ ಸೈನ್ಯವನ್ನು ಕಟ್ಟಿ ಮಹಿಳಾ ಸಬಲೀಕರಣದ ಸಂಕೇತವಾಗಿ ಛತ್ರಪತಿ ಶಿವಾಜಿ ಸೈನಿಕರೊಂದಿಗೆ ಹೋರಾಡಿ ಪ್ರಸ್ತುತ ಕೃತಕ ಸೃಷ್ಟಿಯಾಗಿರ್ತಕ್ಕಂಥ ಭಾಷಾ ಸಮಸ್ಯೆಗೆ ಬಾಂಧವ್ಯದ ನಾಂದಿ ಹಾಡಿರ್ತಕ್ಕಂಥ ಬೆಳವಡಿಯ ವೀರರಾಣಿ ಮಲ್ಲಮ್ಮ ಇರಬಹುದು. ಇದೇ ಜಿಲ್ಲೆಯಲ್ಲಿ ಹುಟ್ಟಿ ಇಲ್ಲೇ ಪತನವಾಗಿರತಕ್ಕಂಥ ಒಂದೇ ಒಂದು ಸಾಮ್ರಾಜ್ಯ ರಟ್ರ ಸಾಮ್ರಾಜ್ಯ ಆಗಿರಬಹುದು. ಈ ಸಾಮ್ರಾಜ್ಯದ ಅನುಯಾಯಿಗಳು ಬೆಳವಡಿ ಸಂಸ್ಥಾನದ ದೊರೆಗಳು. ಪ್ರಿಯತಮೆಗಾಗಿ ಸಿಂಹಾಸನವನ್ನೇ ತ್ಯಾಗ ಮಾಡಿದ ಕಿತ್ತೂರಿನ ರುದ್ರಸರ್ಜ, ಟಿಪ್ಪು ಸುಲ್ತಾನನೊಂದಿಗೆ ಕೆಚ್ಚೆದೆಯಿಂದ ಹೋರಾಟವನ್ನು ಮಾಡಿರ್ತಕ್ಕಂಥ ಕಿತ್ತೂರಿನ ಎರಡನೆಯ ರಾಣಿ ರುದ್ರಮ್ಮ, ದೇಶದ ಸ್ವಾತಂತ್ರ್ಯದ ಮೊದಲ ಶಂಖನಾದ ಊದಿದ ಸ್ವಾತಂತ್ರ್ಯ ದೇವಿ ಕಿತ್ತೂರಿನ ರಾಣಿ ಚೆನ್ನಮ್ಮ, ಠಾಕರೆಯನ್ನು ಗುಂಡಿಟ್ಟು ಕೊಂದ ಅಂಬು ಬಾಳಪ್ಪ ಇರಬಹುದು. ಅದೇ ರೀತಿ ಅಪ್ಪಟ ದೇಶಪ್ರೇಮಿ ಶೂರ ಸಂಗೊಳ್ಳಿ ರಾಯಣ್ಣ ತಮ್ಮ ಇಡೀ ಸರ್ವಸ್ವವನ್ನೇ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ದಾನ ಮಾಡಿ ವಿಶ್ವವಿಖ್ಯಾತರಾಗಿರ್ತಕ್ಕಂಥ ಸಿರಸಂಗಿಯ ಲಿಂಗರಾಜರಿರ್ಬೋದು. ಇನ್ನು ಸಂಗೀತ ಕ್ಷೇತ್ರಕ್ಕೆ ಬಂದಾಗಲೂ ಕೂಡ ಇಲ್ಲಿಯೂ ಕೂಡ ಒಂದು ಇತಿಹಾಸ ನಿರ್ಮಾಣವಾಗಿದೆ. ಬೆಳಗಾವಿ ತಾಲೂಕಿನ ಸುಳೇಬಾವಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಾಡುಗಾರಿಕೆಯಿಂದ ವಿಶ್ವಮಾನ್ಯರಾಗಿರ್ತಕ್ಕಂಥ ಕುಮಾರ ಗಂಧರ್ವರು. ಹೀಗೆ ಒಬ್ಬೊಬ್ಬರ ಚರಿತ್ರೆ ವಿಶಿಷ್ಟವಾಗಿ ಇಂದಿಗೂ ಇತಿಹಾಸದ ಪುಟಗಳಲ್ಲಿ ಜೀವಂತಿಕೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಈ ಸಂದರ್ಭದಲ್ಲಿ ಇತಿಹಾಸ ಸಾಹಿತ್ಯದ ಪ್ರಕಾರವಾದ ದೃಶ್ಯ ಮಾಧ್ಯಮವಾಗಿರ್ತಕ್ಕಂಥ ನಾಟಕದ ಕುರಿತು ಮೊದಲು ನಾವು ತಿಳಿದುಕೊಳ್ಳುವ ಬಹಳ ಅವಶ್ಯಕತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇತಿಹಾಸ ಅಂತಂದ್ರೆ ಪೂರ್ವಕತೆ ಅಥವಾ ಚರಿತ್ರೆ, ಅಂದರೆ ಹಿಂದಿನ ಕತೆ ಅಂತಕ್ಕಂಥ ಒಂದು ಅರ್ಥ ಇದೆ. ಇನ್ನು ಸಾಹಿತ್ಯದ ಪ್ರಕಾರಗಳು ಕಾದಂಬರಿ, ನಾಟಕ, ಕಾವ್ಯ, ಕಥನ ಮುಂತಾದವು ಪ್ರಮುಖವು. ಈಗ ನಾಟಕದ ಕುರಿತು ಚಿಂತನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇದೊಂದು ಪ್ರಬಲವಾಗಿರತಕ್ಕಂಥ ದೃಶ್ಯ ಮಾಧ್ಯಮ ಅನ್ನೋ ಮಾತನ್ನು ಎಲ್ಲರೂ ಒಪ್ಪಲೇಬೇಕು. ಇತಿಹಾಸವನ್ನು ನಾಟಕ ರೂಪದಲ್ಲಿ ಇಳಿಸುವ ಸಂದರ್ಭದಲ್ಲಿ ನಾಟಕ ರಚನೆಕಾರರು ಬಹಳ ಎಚ್ಚರಿಕೆ ವಹಿಸಬೇಕು. ಏಕೆಂದರೆ ಇಂದು ಇದು ಹೇಳಿ ಕೇಳಿ ದೃಶ್ಯ ಮಾಧ್ಯಮ. ನಾಟಕ ಪ್ರದರ್ಶನದ ಮುಂದೆ ಹಲವಾರು ಪ್ರೇಕ್ಷಕರು ಕುಳಿತಿರುತ್ತಾರೆ. ಇತಿಹಾಸದ ಸತ್ಯಕ್ಕೆ ಸಮೀಪವಾದ ಸಂಗತಿಗಳು ಇರಬೇಕು. ಮುಖ್ಯವಾಗಿ ಇತಿಹಾಸದಲ್ಲಿ ಬರತಕ್ಕಂಥ ಮಹಾನ್ ವ್ಯಕ್ತಿಗಳ ಕುರಿತು ಅಪಮಾನಕರವಾಗತಕ್ಕಂಥ ಅಂಶಗಳು ಬಂದರೆ ಫಜೀತಿಯಾಗತಕ್ಕಂಥ ಸಂದರ್ಭಗಳು ಹೆಚ್ಚು. ನಾಟಕವನ್ನು ಒಳಗೊಂಡಂತೆ ಚರಿತ್ರೆಯನ್ನು ಸಾಹಿತ್ಯಕ್ಕೆ ತರುವ ಸಂದರ್ಭದಲ್ಲಿ ಖ್ಯಾತ ಸಂಶೋಧಕರು ಹಿರಿಯ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರ ಮಾತನ್ನು
ಇಲ್ಲಿ ನಾವು ನೆನಪಿಸಿಕೊಳ್ಳಬೇಕು. ಆ ಮಾತು ಯಾವುದು ಅಂತಂದ್ರೆ, ಯಾವುದೇ ಇತಿಹಾಸವನ್ನು ಅದು ಇರುವಂತೆ ಕಟ್ಟಿಕೊಡುವುದು ಅಲ್ಲ. ಹಾಗೆ ನೋಡುವುದೇ ಆದರೆ ಅಪ್ಪಟ ಇತಿಹಾಸವೆಂದು ಕರೆಯಬಹುದಾದಂಥ ಕೃತಿಯು ವಾಸ್ತವಿಕವಾಗಿ ನಡೆದಿರುವುದರ ಸ್ಪಷ್ಟ ದಾಖಲೆಯಾಗಿರುತ್ತದೆ ಎಂದು ಹೇಳಲಾರೆವು. ಸಾಹಿತ್ಯದ ಗುರಿ ಇತಿಹಾಸವನ್ನು ಕೊಡುವುದಲ್ಲ, ಇತಿಹಾಸದ ಅನುಭವವನ್ನು ನೀಡುವುದು. ಇತಿಹಾಸದ ಒಂದು ವಿಶ್ವಸನೀಯವಾಗಿರ್ತಕ್ಕಂಥ ಗಟ್ಟಿ ಬುನಾದಿಯನ್ನಿಟ್ಟುಕೊಂಡು ಸಾಹಿತಿ ಅಂದಿನ ಬದುಕನ್ನು ತನ್ನ ಪ್ರತಿಭೆಯ ಮೂಲಕ ಪುನಃ ರಚಿಸಿ ಕಥೆ ಮೂಲಕ ನೀಡುತ್ತಾನೆ. ನಾಟಕದಲ್ಲಿ ಪ್ರೇಕ್ಷಕರು ಬಯಸುವುದು ಕೂಡ ಅಪ್ಪಟ ಇತಿಹಾಸವನ್ನಲ್ಲ, ಒಂದು ಐತಿಹಾಸಿಕ ಅನುಭವವನ್ನು ಅಷ್ಟೇ. ಅಂದಿನ ನೆಲದ ಮೇಲೆ ನಾವು ಓಡಾಡಿದ ಅನುಭವ ನಮಗಾಗಬೇಕು. ನಮ್ಮಿಂದ ದೂರವಾದ ನಮ್ಮಂತೆಯೇ ಬದುಕುತ್ತಿದ್ದ ಜನರ ಪರಿಸರದ ಪರಿಚಯ ನಮಗೆ ಆಗಬೇಕು ಅಂತಕ್ಕಂಥ ಮಾತನ್ನು ಎಂ ಚಿದಾನಂದಮೂರ್ತಿಯಲ್ಲಿ ಹೇಳುವುದು ಈ ಒಂದು ಇತಿಹಾಸವನ್ನು ಸಾಹಿತ್ಯಕ್ಕೆ ತರತಕ್ಕಂಥ ಸಂದರ್ಭದಲ್ಲಿ ಬಹಳ ಔಚಿತ್ಯಪೂರ್ಣ ಅಂತ ನಾವು ಭಾವಿಸ್ತಾ ಇದ್ದೇವೆ. ಇನ್ನು ಮತ್ತೆ ನಾವು ಇತಿಹಾಸವನ್ನು ಯಥಾವತ್ತಾಗಿ ಕಟ್ಟಿಕೊಟ್ಟರೆ ಇಲ್ಲಿ ಸಾಹಿತ್ಯದ ಪ್ರಕಾರವಾದ ನಾಟಕಕ್ಕೆ ಏನು ಸ್ಥಾನ? ಇತಿಹಾಸ ಆಸಕ್ತರು ಇತಿಹಾಸವನ್ನು ಓದಿ ಒಂದಿಷ್ಟು ಮಾಹಿತಿಯನ್ನು ಪಡೆದು ಅವರು ಸರಿದು ಬಿಡುತ್ತಾರೆ. ಆದರೆ ರಸಸ್ವಾದವನ್ನು ಉಂಟು ಮಾಡತಕ್ಕಂಥ ತಾಕತ್ತು ಇರತಕ್ಕಂಥ ಸಾಹಿತ್ಯ ಪ್ರಕಾರ ಅಂದರೆ ಅದು ನಾಟಕ ಮಾಧ್ಯಮ ಅಂತ ಹೇಳಿದ್ರೆ ಯಾವುದೇ ಅತಿಶಯೋಕ್ತಿ ಅಲ್ಲ. ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ವಸ್ತುನಿಷ್ಠ ವಿಷಯ ಆಧರಿಸಿ ಬೆಳಗಾವಿ ಜಿಲ್ಲೆಯ ಐತಿಹಾಸಿಕ ನಾಟಕಗಳ ಪರಿಚಯ ಮಾಡುತ್ತಾ ಈ ಐತಿಹಾಸಿಕ ನಾಟಕಗಳ ಒಳನೋಟವನ್ನು ವೀಕ್ಷಿಸಿ ಅಂದಿನ ಇತಿಹಾಸ ಪ್ರಸಕ್ತ ವರ್ತಮಾನ ಕಾಲಕ್ಕೆ ಎಷ್ಟು ಪ್ರಸ್ತುತ ಅಂತಕ್ಕಂಥ ವಿಷಯವನ್ನು ಹೇಳುವುದು ಈ ಉಪನ್ಯಾಸದ ಒಂದು ಮೂಲ ಉದ್ದೇಶ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದಂತೆ ನಾಟಕಗಳ ಪರಿಚಯ ಮಾಡಬೇಕು ಅಂತಂದ್ರೆ ಇದರ ಒಂದು ಪಕ್ಷಿ ನೋಟ ಏನು ಅಂತಂದ್ರೆ ಶೌರ್ಯ, ಸಾಹಸ, ಸ್ವಾಭಿಮಾನ, ಸ್ವಾತಂತ್ರ್ಯ ಪ್ರೇಮ, ತ್ಯಾಗ, ದಾನ, ಪ್ರೀತಿ, ಪ್ರೇಮ, ಮಹಿಳಾ ಸಬಲೀಕರಣ ಮುಖ್ಯವಾಗಿ ಇವತ್ತು ಬೆಳಗಾವಿ ಇರ್ಬೋದು ಮತ್ತಿನ್ಯಾವುದೇ ಗಡಿ ಪ್ರದೇಶ ವಿಶೇಷವಾಗಿ ಮರಾಠಿ ಭಾಷೆಗೆ ಸಂಬಂಧಪಟ್ಟಂತೆ ಏನೊಂದು ಇವರೇ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಸಣ್ಣ ಸಮಸ್ಯೆ ಏನಿದೆ, ಕನ್ನಡ ಮರಾಠಿ ಭಾಷಿಕರ ಬಾಂಧವ್ಯದ ಬೆಸುಗೆ ಈ ಒಂದು ಅಪ್ಪಟವಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಬೆಸುಗೆಯನ್ನು ನಾವು ನೋಡಬೇಕು ಅಂತಂದ್ರೆ ಈ ಬೆಳವಡಿ ಮಲ್ಲಮ್ಮ ಮತ್ತು ಛತ್ರಪತಿ ಶಿವಾಜಿಯ ಒಂದು ಇತಿಹಾಸವನ್ನು ನೋಡಿಬಿಟ್ರೆ ಇವತ್ತು ಮರಾಠಿ ಮತ್ತು ಕನ್ನಡ ಅಂತಕ್ಕಂಥ ಒಂದು ಸಮಸ್ಯೆ ಇಲ್ಲವೇ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಮನಸ್ಸುಗಳು ಬೇಕಷ್ಟೇ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ತಕ್ಕಂಥ ಮನಸ್ಸು ಸಾಕಾರಗೊಳ್ಳುವುದು ಈ ದೃಶ್ಯ ಮಾಧ್ಯಮದ ಒಂದು ಬಲಿಷ್ಠವಾಗಿರ್ತಕ್ಕಂಥ ನಾಟಕಗಳ ಮೂಲಕ ಅಂತ ನಾನು ಮತ್ತೆ ಇಲ್ಲಿ ಒತ್ತಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಬೆಳವಡಿ ರಾಣಿ ಮಲ್ಲಮ್ಮನ ಕುರಿತು 3 ನಾಟಕಗಳು ಲಭ್ಯವಿವೆ. ಇವುಗಳ ಪೈಕಿ ಈಗ ಮೊದಲು 2 ನಾಟಕಗಳನ್ನ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಸಿ ನಂತರ ಇವುಗಳ ವಿಶ್ಲೇಷಣೆಯನ್ನು ಮಾಡೋಣ. ಧಾರವಾಡದ ಶ್ರೀ ವೀರಪ್ಪ ಅಂಜನಪ್ಪ ಸಂಶಿಯವರು ಬರೆದಿರತಕ್ಕಂಥ ನಾಟಕ ವೀರರಮಣಿ ಬೆಳವಡಿ ಮಲ್ಲಮ್ಮ. ಈ ಕೃತಿ ಮುಖಪುಟದಲ್ಲಿ ಏಕಾಂಕ ನಾಟಕ ಅಂತ ಇದ್ರೂ ಕೂಡ ಒಳಗೆ 5 ಅಂಕಗಳು ಇರುವುದು ಕೂಡ ಈ ನಾಟಕದ ವಿಶೇಷ. ಅದಿರಲಿ, ಈ ನಾಟಕ ಯಾವ ರೀತಿ ಆರಂಭ ಆಗ್ತಾ ಇದೆ ಅಂತಂದ್ರೆ, ಬೆಳವಡಿಯ ದೊರೆ ಈಶಪ್ರಭು ಮರಾಠಿ ಸೈನಿಕರೊಂದಿಗೆ ಯುದ್ಧ ಮಾಡುವಾಗ ಗಾಯಗೊಂಡು ಸಾವಿನ ದವಡೆಯಲ್ಲಿ ಇರತಕ್ಕಂಥ ದೃಶ್ಯದೊಂದಿಗೆ ನಾಟಕ ಆರಂಭ ಆಗ್ತಾ ಇದೆ. ಸಾವಿನ ದವಡೆಯಲ್ಲಿದ್ದರೂ ಕೂಡ ಶೌರ್ಯ, ಸಾಹಸ ಹಾಗೂ ತೇಜಸ್ಸಿನ ಮಾತುಗಳಿಗೆ ಕೊರತೆ ಮಾತ್ರ ಇರುವುದಿಲ್ಲ ಅನ್ನೋದು ಆ ಈಶಪ್ರಭುವಿನ ಒಂದು ವ್ಯಕ್ತಿತ್ವವನ್ನು ಅನಾವರಣಗೊಳಿಸ್ತಾ ಇದೆ. ಅಲ್ಲದೆ ಇಂಥ ದುಷ್ಟ ಮರಾಠಿಗರನ್ನು ಸದೆ ಬಡಿದು ಕನ್ನಡಿಗರ ಮಾನವನ್ನು ಕಾಪಾಡುವವರು ಯಾರು ಎಂದು ಚಿಂತೆಗೆ ಒಳಪಟ್ಟಿರ್ತಾನೆ. ಆಗ ಸಂಸ್ಥಾನದ ಠಾಣೆದಾರರು ಮತ್ತು ಗುರುಗಳು ಈಶಪ್ರಭುವಿಗೆ ಧೈರ್ಯವನ್ನು ಹೇಳಿ ಬೆಳವಡಿಯನ್ನು ರಕ್ಷಿಸೋದು ನಮ್ಮ ಕರ್ತವ್ಯ ಅಂತ ಹೇಳಿದಾಗ ಆಗ ಈಶಪ್ರಭುವಿನ ಪಕ್ಕದಲ್ಲಿ ಇರತಕ್ಕಂಥ ಶೂರರಾಣಿ ಬೆಳವಡಿ ಮಲ್ಲಮ್ಮ ಹೇಳಿದಾಳೆ, ನಿಮ್ಮ ಅರ್ಧಾಂಗಿಯಾದ ನನಗೆ ನಿಮ್ಮ ಅರ್ಧದಷ್ಟಾದರೂ ಶೌರ್ಯವಿಲ್ಲದೆ ನನ್ನಂತಹ ವೀರಪತ್ನಿ ಇರುವಾಗ ತಾವು ನಿಶ್ಚಿಂತೆಯಿಂದ ಇರಿ. ವೈರಿಗಳನ್ನ ಸೆರೆ ಬಡಿಯುವಾಗ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ತಾನು ನನ್ನ ರಕ್ತ ಕೊನೆಯ ಹನಿ ಇರುವವರೆಗೂ ಹೋರಾಟ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಬೆಳವಡಿ ಮಲ್ಲಮ್ಮ ಹೇಳ್ತಾರೆ.
ಆ ವೀರ ಪತ್ನಿಯ ವೀರ ಮಾತುಗಳನ್ನ ಕೇಳ್ತಕ್ಕಂಥ ಈಶ ಪ್ರಭು ಸಂತೋಷದಿಂದ ತನ್ನ ಹೊಣೆಗಾರಿಕೆ ಇಳಿತು ಅಂತೇಳಿ ಪ್ರಾಣವನ್ನು ಕೂಡ ಬಿಡ್ತಾನೆ. ಮರಾಠಿ ಸೈನಿಕರ ಶಿಬಿರದಲ್ಲಿ ಬೆಳವಡಿ ಈಶಪ್ರಭು ಹಾಗೂ ಸೈನಿಕರ ಶೌರ್ಯದ ಕುರಿತು ಮುಕ್ತ ಕಂಠದಿಂದ ಒಂದು ವೈರಿಗಳ ಒಂದು ಶಿಬಿರದಲ್ಲಿ ವೈರಿಗಳ ಬಗ್ಗೆ ಮುಕ್ತ ಕಂಠದಿಂದ ಪ್ರಶಂಸೆ ನಡೀತಾ ಇದೆ. ಆ ಪ್ರಶಂಸೆ ಏನು ಅಂತಂದ್ರೆ ಮರಾಠಿ ಸೈನಿಕರು ಹೇಳ್ತಾರೆ, ಕನ್ನಡ ನಾಡಿನ ಜನ ಸೈನಿಕರು ಎಷ್ಟೊಂದು ಶೂರದಾರಪ್ಪ ಇವರು, ದೇಶಗತಿ ಸಣ್ಣ ದೇಶಗತಿ ನಾವು ತಿಳ್ಕೊಂಡೇವು ಖರೆ, ಅವ್ರ ಬೆಳವಡಿ ಮಲ್ಲಮ್ಮನ ಶೌರ್ಯ ಎಂಥ ಶೌರ್ಯ ಐತಿದು ಅಂತ ಹೇಳ್ಕಾರ ಮರಾಠಿ ಸೈನ್ಯ ಮುಖ್ಯಸ್ಥರಾಗಿರ್ತಕ್ಕಂಥ ದಾದಾಜಿ ಮತ್ತು ರಾಮ್ಜಿ ಅವರು ಮಾತಾಡ್ತಾ ಇರ್ತಾರೆ. ಆದ್ರೆ ಕಡೆಗೆ ಅವ್ರಿಬ್ರು ನಿರ್ಣಯ ತಗೊಂತಾರೆ, ಇದೇನೋ ಗದ್ದ ಏನಕ್ಕಪ್ಪ ಅಂತಂದ್ರೆ ಬಹುಶಃ ಇವರು ನಮ್ಮ ಸೋಲಿನ ರುಚಿ ಕಾಣಿಸ್ತಾರೆ, ಇವರು ನಮ್ಮ ಸೋಲ್ಸೆ ಕಳಿಸ್ತಾರೆ, ಇವರು ಏನಾದರೂ ತಂತ್ರ ಕುತಂತ್ರವನ್ನು ಮಾಡಿ ಆದರೂ ಬೆಳವಡಿಯನ್ನು ವಶಪಡಿಸಿಕೊಳ್ಳಬೇಕು, ನಮ್ಮ ದೊರೆಯಾಗಿರ್ತಕ್ಕಂಥ ಛತ್ರಪತಿ ಶಿವಾಜಿಯ ಮಾನವನ್ನು ಉಳಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನ ಕೂಡ ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈಗಾಗಲೇ ಹೇಳಿದಂಥ ತಂತ್ರ ಇರ್ಬೋದು, ಕುತಂತ್ರ ಇರ್ಬೋದು, ಯಾಕಂದರೆ ಯುದ್ಧದಲ್ಲಿ ತಂತ್ರ ಇಲ್ಲ, ಅದೇ ರೀತಿ ಚುನಾವಣೆಯಲ್ಲೂ ಕೂಡ ಇರ್ಬೋದು, ಈ ಬರಗಾಲದಲ್ಲಿ ಇರ್ಬೋದು, ಈ ರೀತಿ ಒಂದಷ್ಟು ಮಾತುಗಳನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕು. ಆವಾಗ ಅವ್ರು ಏನು ಮಾಡ್ತಾರೋ, ಬೆಳವಡಿ ಕೋಟೆಯನ್ನು ಕಾಯ್ತಕ್ಕಂಥ ಕೊತವಾಲನ್ನು ಹಿಡಿತಾರೋ, ಕೊತವಾಲನ್ನು ಹಿಡಿದಕ್ಕಾರ ನಿನಗೇನು ನಾವು ಕೊಡ್ತೇವಪ್ಪ, ನೀ ಏನು ಕೆಲಸ ಮಾಡಬೇಕು ಅಂತಂದ್ರೆ ನಾವು ಹೇಳಿದಾಗ ಬೆಳವಡಿ ಕೋಟೆ ಬಾಗಿಲ ತೆಗಿಬೇಕು. ಆ ನಂತರ ಏನು ಮಾಡ್ಬೇಕಂತಂದ್ರೆ ಬೆಳವಡಿಯಲ್ಲಿರ್ತಕ್ಕಂಥ ಕುಡಿಯುವ ನೀರಿನ ಬಾವಿಗಳಿಗೆ ವಿಷ ಬೆರೆಸ್ಬೇಕು. ಇನ್ನೊಂದು ಏನು ಕೆಲಸ ಮಾಡಬೇಕು ಅಂತಂದ್ರೆ ನಿಮ್ಮ ಬೆಳವಡಿ ಸಂಸ್ಥಾನಿಕರು ಮದ್ದು ಗುಂಡುಗಳನ್ನ ಎಲ್ಲಿ ಇಟ್ಟಾರೋ ಆ ಎಲ್ಲ ಗುಪ್ತ ಸ್ಥಳಗಳನ್ನ ನಾನು ಹೇಳಬೇಕು. ನೀವೊಂದು ವೇಳೆ ಹಂಗೆ ಹೇಳಿದಪ್ಪ ಅಂತಂದ್ರೆ ನೀ ಏನು ಬೇಡಿ ಕೊಡ್ದೇವೆ ಅಂತ ಹೇಳ್ತಾರೋ. ಅವಾಗ ಇನ್ನೊಂದು ಮುಂದೆ ಹೋಗ್ತಾನೆ ಹೆಜ್ಜೆ ಅವ್ನು ಕೊತ್ವಾಲ್. ಆ ಕೊತ್ವಾಲ್ ಏನಂತಾನು ಅಂತಂದ್ರೆ ಬೆಳವಡಿ ಮಲ್ಲಮ್ಮಗ ಸೊಕ್ಕ ಭಾಳ ಬಂದೈತಿ. ಆಕಿನ ಏನು ಮಾಡೋದು, ವೈರಿಗಳ ಜೊತೆಗೆ ನಾನು ಕೂಡ ಶಾಮೀಲಾಗಿ ಬೆಳವಡಿ ಮಲ್ಲಮ್ಮನ ಸಿಂಹಾಸನದಿಂದ ಇಳಿಸಿ ನಾನೇ ಬೆಳವಡಿ ರಾಜ ಆಗಬೇಕು ಅಂತಕ್ಕಂಥ ತೀರ್ಮಾನ ತಗೊಂತಾನೆ. ತನ್ನ ತೀರ್ಮಾನ, ತನ್ನ ಆಸೆ ಈಡೇರಬೇಕು ಅಂತಂದ್ರೆ ನಾವು ವೈರಿಗಳಿಗೆ ನಾನು ಈಗ ಸಹಾಯ ಮಾಡಲೇಬೇಕು ಅಂತ ಈಗ ಅವ್ರೇನು ಹೇಳ್ತಾರಲ್ಲ ಅದೆಲ್ಲ ಮಾಡಿಬಿಡ್ತಾನೆ. ಅದ್ರ ವೇಳೆಗೆ ಸರ ಕೋಟೆ ಬಾಲ ತೆಗಿತಾನು, ಆಮೇಲೆ ಬಾವಿಗಳಿಗೆ ವಿಷಯಗಳನ್ನು ಬೆರೆಸ್ತಾನು, ಅದೇ ರೀತಿ ಗುಪ್ತ ಸ್ಥಳಗಳನ್ನು ಹೇಳ್ತಾನೆ, ಎಲ್ಲ ಗದ್ದಲ ಎಬ್ಬಿಸ್ಬಿಡ್ತಾನು. ಆದ್ರೆ ಇಷ್ಟೆಲ್ಲ ಆದರೂ ಕೂಡ ದಾದಾಜಿ ಮತ್ತು ರಾಮ್ಜಿ ಏನು ಸೇನಾಧಿಪತಿ ಅದಾರಲ್ಲ, ಶತಾಯಗತಾಯಿ ಬೆಳವಡಿ ವಶಪಡಿಸಿಕೊಳ್ಬೇಕಂದ್ರೂ ಕೂಡ ಕೆಲಸ ಆಗೋದಿಲ್ಲ. ಅವಾಗ ಅವರು ಈಶಪ್ರಭು ಒಂದು ಪತ್ರ ಕಳಿಸ್ತಾರೆ. ಏನಂತಂದ್ರೆ ಕ್ಷಮಿಸಿ ಈಶಪ್ರಭುಲ್ಲ ಮಲ್ಲಮ್ಮ ಒಂದು ಪತ್ರ ಕಳಿಸ್ತಾರೆ. ಏನು ಕಳಿಸ್ತಾರ ಅಂತಂದ್ರೆ, ಬೆಳವಡಿ ದೇಸಾಯರು ಮರಾಠರ ಮಾಂಡಲಿಕರಾಗತಕ್ಕದ್ದು, ಈವರೆಗೆ ಯುದ್ಧದಲ್ಲಿ ಆದ ಹಾನಿಯನ್ನು ಭರ್ತಿ ಮಾಡಿಕೊಡಬೇಕು, ಪ್ರತಿ ವರ್ಷ 1 ಲಕ್ಷ ರೂಪಾಯಿಗಳನ್ನು ಕಪ್ಪು ಕಾಣಿಕೆ ರೂಪದಲ್ಲಿ ಕೊಡುತ್ತಾ ಹೋಗಬೇಕು, ಈ ಷರತ್ತಿಗೆ ಒಪ್ಪಿಕೊಳ್ಳದಿದ್ದರೆ ಬೆಳವಡಿ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತೇವೆ ಅಂತಕ್ಕಂಥ ಒಂದು ಪತ್ರವನ್ನು ಕಳಿಸಿದಾಗ ಆವಾಗ ಆ ಪತ್ರವನ್ನು ಬೆಳವಡಿ ಮಲ್ಲಮ್ಮ ಏನು ಮಾಡ್ತಾಳು, ತನ್ನ ಸೇನಾಧಿಪತಿಗಳು, ಮಂತ್ರಿಗಳು, ಕಾರ್ಬಾರಿಗಳು, ಶೂರರು ಅವ್ರ ಮುಂದೆ ಇಡ್ತಾರೆ. ಅವ್ರು ಒಂದೇ ನಿರ್ಣಯ ತಗೊಂತಾರೋ, ನಾವು ನಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಇರುವುದು ಅಂತಂದ್ರೆ ರುಂಡಿಲ್ಲದ ಮುಂಡಿದ್ದಂಗೆ, ನಾವು ಮುಪ್ಪು ಆಗುವ ತನಕ ಉಪ್ಪುಂಡವರ ಒಂದು ಮನೆಯ ಉಪಕಾರವನ್ನು ನಾವು ನೆನೆಯಲೇಬೇಕು. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಈ ಒಂದು ಒಪ್ಪಂದವನ್ನು ನೀವು ಒಪ್ಪತಕ್ಕದ್ದಲ್ಲ, ನಿಮ್ಮ ಹಿಂದೆ ನಾವು ಇದ್ದೇವೆ ಅಂತಕ್ಕಂಥ ಒಂದು ಧೈರ್ಯವನ್ನು ರಾಣಿ ಮಲ್ಲಮ್ಮನಿಗೆ ಇವರು ಎಲ್ಲ ಶೂರರು ಕೊಡ್ತಾರೆ. ಆವಾಗ ಅದೇ ರೀತಿಯ ಒಂದು ಸಾರಾಂಶದ ಪತ್ರವನ್ನು ಕಳಿಸಿದಾಗ ಆ ಪತ್ರವನ್ನು ಓದಿರತಕ್ಕಂಥ ದಾದಾಜಿ ಮತ್ತು ರಾಮ್ಜಿ ದಂಗ ಹೋಗಿಬಿಡ್ತಾರೆ. ಆದರೂ ಕೂಡ ಯುದ್ಧ ನಡೀತತಿ. ಯುದ್ಧ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಮಲ್ಲಮ್ಮ ತನ್ನ ಎಲ್ಲ ಸೈನಿಕರು ಕೂಡ ಹುರುಪು ತುಂಬಿ ಯುದ್ಧವನ್ನು ಮುಂದುವರಿಸಬೇಕು ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿದಾಗ ಕೂಡ ಒಬ್ಬ ಸೈನಿಕ ಏನು ಮಾಡ್ತಾನೋ, ಆ ಬೆಳವಡಿ ಮಲ್ಲಮ್ಮನ ಬಲಗೈಯನ್ನು ಕತ್ತರಿಸ್ಬಿಡ್ತಾನೆ. ಅವಾಗ ಕಡ್ಡು ಕೆಳಗೆ ಬೀಳ್ತತಿ. ಅನಿವಾರ್ಯವಾಗಿ ಅವನ್ನ ಬಂಧಿಸಿ ಶಿವಾಜಿ ಮುಂದೆ ನಿಲ್ಲಿಸ್ತಾರೆ. ಶಿವಾಜಿ ಮುಂದೆ ನಿಲ್ಲಿಸಿದಾಗ ಛತ್ರಪತಿ ಶಿವಾಜಿ ಹೇಳ್ತಾನೆ, ಆ ಮಲ್ಲಮ್ಮನ ಧೈರ್ಯ ಸಾಹಸಗಳನ್ನು ಮೊದಲೇ ಹೇಳ್ತಿರ್ತಕ್ಕಂಥ ಛತ್ರಪತಿ ಶಿವಾಜಿ, ನಿನ್ನನ್ನು ನಾನು ಸಹೋದರಿ ಅಂತ ತಿಳ್ಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಇಷ್ಟೇನಂತಲ್ಲ, ಇದೊಂದು 5 ಅಂಕ ಸಣ್ಣ ನಾಟಕ ಸಾರಾಂಶ. ಆದರೆ ಈ ನಾಟಕದಲ್ಲಿ ಇರತಕ್ಕಂಥ ಚಾರಿತ್ರಿಕ ಅಂಶಗಳನ್ನು ನಾವು ತಿಕ್ಕಿ ನೋಡಿದಾಗ ಒಂದಷ್ಟು ಇಲ್ಲಿ ಕಾಲ್ಪನಿಕ ಅತಿಶಯೋಕ್ತಿವಾಗಿರ್ತಕ್ಕಂಥ ಕಾಲ್ಪನಿಕ ಪಾತ್ರಗಳು, ಅದೇ ರೀತಿಯಾಗಿ
ಒಂದಷ್ಟೇನು ಪ್ರಾಮಾಣಿಕವಾಗಿರ್ತಕ್ಕ ಅನಿಸಿಕೆ ಕೂಡ ಇಲ್ಲದಾಯಿತು. ಅದು ಅತಿಶಯೋಕ್ತಿಯಾಗಿರ್ತಕ್ಕಂಥ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ ಯಾವುದು ಅಂತಂದ್ರೆ, ಆ ಕೊತ್ವಾಲ ಅಂತಕ್ಕಂಥ ವ್ಯಕ್ತಿನ ಏನೋ ಹಿಡಿತಾರಲ್ಲ, ಆ ಕೊತ್ವಾಲ ಅಂತಕ್ಕಂಥ ವ್ಯಕ್ತಿ ಬೆಳವಡಿ ಮಲ್ಲಮ್ಮನ ಇತಿಹಾಸದಲ್ಲಿ ಇಲ್ಲ, ಕೇವಲ ಕಾಲ್ಪನಿಕ ಪಾತ್ರ. ಮತ್ತು ಇನ್ನೊಮ್ಮೆ ಏನು ಮಾಡ್ತಾರೋ, ದಾದಾಜಿ ಮತ್ತು ರಾಮ್ಜಿ ಮಾತಾಡೋ ಟೈಮ್ದಾಗ ಒಂದು ಮಾತು ಮಾತಾಡ್ತಾರೆ. ಅವ್ರು ಏನು ಮಾತಾಡ್ತಾರೋ ಅಂತಂದ್ರೆ, ಈ ಬೆಳವಡಿ ಮಲ್ಲಮ್ಮನ ನಾವು ಯಾಕೆ ಯುದ್ಧ ಮಾಡ್ಬೇಕು, ನಾವು ಹಿಂದೂ, ಅವಳು ಕೂಡ ಹಿಂದೂ, ಎಲ್ಲರೂ ಹಿಂದೂ ಇದ್ದಾಗ ಬೆಳವಡಿ ಮಲ್ಲಮ್ಮ ನಾವು ಏನು ಕೆಡಕು ಮಾಡ್ಯಾಳ, ಯಾಕೆ ನಾವು ಯುದ್ಧ ಮಾಡಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು ಕೂಡ ತಮ್ಮ ಅಜಿಂಕ್ಯ ಶಬ್ದ ನೋಡಿ ಹೆಂಗಿತ್ತು, ಅಜಿಂಕ್ಯ ಛತ್ರಪತಿ ಶಿವಾಜಿಯ ಮಾನವನ್ನು ಕಾಪಾಡೋ ಸಲುವಾಗಿ ನಮ್ಮ ಶಿವಾಜಿ ಸೋತ, ಅದು ಸಣ್ಣ ದೇಶಗತಿ, ಒಬ್ಬ ಮಹಿಳೆಯ ಕೈಯಲ್ಲಿ ಸೋತ ಅಂತಕ್ಕಂಥ ಒಂದು ಅಪಮಾನ ನಮಗೆ ಬರಬಾರ್ದು. ಆ ಒಂದು ಅಪಮಾನ ಬರಬಾರದು ಅಂತಕ್ಕಂಥ ಅನಿವಾರ್ಯತೆಯ ಹಿನ್ನೆಲೆಯಲ್ಲಿ ಈ ಒಂದು ಯುದ್ಧ ಮಾಡಲೇಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಇಲ್ಲಿ ಇನ್ನೊಂದು ವಿಶೇಷ ಅಂತಂದ್ರೆ, ಈ ನಾಟಕದ್ದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ ಯಾವುದು ಅಂತಂದ್ರೆ, ಈಶಪ್ರಭು ಸಾಯೋ ಟೈಮ್ದಾಗ ಏನು ಹೇಳ್ತಾನೆ, ನನಗೊಬ್ಬ ಮಗ ಇದ್ರೆ ನನ್ನ ಮಗನ ಕಡೆಯಿಂದ ಮಾತು ತಗೊಂಡೆ ನಾ ಸಾಯ್ತೀನಿ ನೆಮ್ಮದಿಯಿಂದ ಅಂತ ಹೇಳ್ತಾನೋ. ಆದ್ರೆ ಮಗ ಇಲ್ಲ ಅಂತ ಯಾಕೆ ಹೇಳ್ತಾನೋ ನನಗೆ ಗೊತ್ತಾಗಲ್ಲ. ನಾಗಭೂಷಣ ಅಂತಕ್ಕಂಥ ಮಗ ಇರ್ತಾನ ಈಶಪ್ರಭು ಮತ್ತು ಬೆಳವಡಿ ಮಲ್ಲಮ್ಮಗ ನಾಗಭೂಷಣ ಅಂತಕ್ಕಂಥ ಸುಮಾರು 1 ವರ್ಷದ ಕೂಸಿರ್ತವ. ಆ ಮಾತನ್ನ ನನ್ನ ಮಗ ಇದ್ದದ್ದು ಒಳ್ಳೇದಾಗಿತ್ತು ಅಂತ ಏನು ಮಾತು ಹೇಳ್ತಾರಲ್ಲ, ಅವಾಗ ಅವರು ಠಾಣೆದವರು ಮತ್ತು ಇವರು ಏನು ಹೇಳ್ತಾರೆ, ನಮ್ಮನ್ನ ನೀವು ಮಗ ಅಂತ ತಿಳ್ಕೋರಿ ಅಂತ ಹೇಳ್ತಾರೆ ಅವ್ರು. ಅಂದ್ರೆ ಏನೈತಿ, ಆ ಈಶಪ್ರಭುಗ ಮತ್ತು ಮಲ್ಲಮ್ಮಗ ಮಗ ಇಲ್ಲವೇ ಇಲ್ಲ ಅಂತಕ್ಕಂಥ ಒಂದು ಪ್ರಸಂಗ ಕೂಡ ಇಲ್ಲಿ ಬರ್ತೈತಿ. ಅದು ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಗ ಇರ್ತಾನೆ, ಮಗ ಇಲ್ಲ ಬರ್ತಾನೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಈ ಬೆಳವಡಿ ಮಲ್ಲಮ್ಮ ಶೌರ್ಯ ವರ್ಣನೆ ಯಾವ ರೀತಿ ಮುಖ್ಯ ಆಗಿದೆ, ಅದೇ ರೀತಿಯಾಗಿ ಆ ಮಹಿಳಾ ಸೈನ್ಯ ಕಟ್ಟಿತ್ತು ಅನ್ನೋದು ಕೂಡ ಒಂದು ಮಹಿಳಾ ಸಬಲೀಕರಣ ಕೂಡ ಬೆಳವಡಿ ಮಲ್ಲಮ್ಮ ಅಸ್ಮಿತೆ. ಆದ್ರೆ ಈ ನಾಟಕದಾಗ ಏನೈತಿ, ಮಹಿಳಾ ಸೈನ್ಯದ ಬಗ್ಗೆ ಪ್ರಶ್ನೆ ಬಂದಿಲ್ಲ, ಆ ಸಂದರ್ಭ ಹಾಕೇ ಇಲ್ಲ. ಅದು ಕೂಡ ಏನಂತಲ್ಲ, ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ ಮಹಿಳಾ ಸೈನ್ಯ ಇರ್ತೈತಿ, ಉಲ್ಲೇಖ ಮಾಡಿಲ್ಲ, ತಪ್ಪ. ಇನ್ನು ಉಳಿದಂತೆ ಛತ್ರಪತಿ ಶಿವಾಜಿ ಯುದ್ಧ ಮಾಡೋದು, ಬಡದಾಡು ಎಲ್ಲ ಸತ್ಯಕ್ಕೆ ಸಮೀಪ ಆಗಿರ್ತಕ್ಕಂಥ ಸಂಗತಿ. ಆ ವಿಷಯಕ್ಕೆ ಅದಿತಿ ಆನಂತರ 2ನೇ ನಾಟಕ, ಅದು ಕೂಡ ಬೆಳವಡಿ ಮಲ್ಲಮ್ಮ. ಇದನ್ನು ಬರೆದವರು ನಮ್ಮ ಬೆಟಗೇರಿ ಕೃಷ್ಣ ಶರ್ಮ, ಆನಂದ ಕಂದರು. ಬೆಳವಡಿ ಆದವರು ಈಶಪ್ರಭು ಮತ್ತು ರಾಣಿ ಮಲ್ಲಮ್ಮ ಅಂದಿನ ಕಾಲಘಟ್ಟದ ಕನ್ನಡಿಗರ ಒಕ್ಕಟ್ಟು, ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದಿರತಕ್ಕಂಥ ಪರಿಸ್ಥಿತಿ. ಅದೇ ರೀತಿ ರಟ್ರ ಸಾಮ್ರಾಜ್ಯ ಕೂಡ ಅವನತಿ ಆಗಿರತಕ್ಕಂಥ ಪರಿಸ್ಥಿತಿ. ಯಾಕೆ ಸವದತ್ತಿಯ ರಟ್ರ ಅನುಯಾಯಿಗಳು ಬೆಳವಡಿ ಸಂಸ್ಥಾನದವರು ಅಂತ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡಿಗರಲ್ಲಿ ಒಕ್ಕಟ್ಟಿಲ್ಲ, ಇವ್ರು ಎಂದು ಒಕ್ಕಟ್ಟಕ್ಕಾರೋ ಏನು ಅಂತಕ್ಕಂಥ ಚಿಂತೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಕಾವಲುಗಾರ ದೇವಣ್ಣ ಅಂತೇಳಿ ಬಂದು, ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮಲ್ಲಿ ಬಂದು ಉಳ್ಕೊಂಡಾರು ಅಂತ ಹೇಳಿದಾಗ ಇವರಿಬ್ಬರಿಗೆ ದಂಪತಿಗಳೇ ಭಾಳ ಖುಷಿ ಆಗತ್ತೆ. ಛತ್ರಪತಿ ಶಿವಾಜಿ ಅಂತಂದ್ರೆ ನಮ್ಮ ಹಿಂದೂಗಳೊಬ್ಬ ದೇವ್ರದ್ದಂಗ ಅವನು. ಅಂಥ ಒಬ್ಬ ಶಿವಾಜಿ ಮಹಾರಾಜ ನನ್ನ ಕ್ಷೇತ್ರ ಬಂದ ಅನ್ನೋ ಅಂದಮೇಲೆ ಅವ್ನು ಕರೆಸಿ ಸನ್ಮಾನ ಮಾಡೋದು ನಮ್ಮ ಧರ್ಮ. ಆದ್ದರಿಂದ ಅವ್ರ ಕರೆಸ್ಕಾರ ನಾವು ಅವ್ರನ್ನ ಸನ್ಮಾನ ಮಾಡೋನು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ ಏನಾಗತ್ತೆ, ಸನ್ಮಾನ ಮಾಡ್ಬೇಕಂತ ತಯಾರಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಊರು ಮಂದಿನ ದೊಡ್ಡ ಹುರುಪಾಯಿ ಬಿಡ್ತಾರೆ ಅವ್ರು. ಈ ಶಿವಾಜಿ ನಮ್ಮ ಊರಿಗೆ ಬಂದನ ಸನ್ಮಾನ ಮಾಡಕತ್ತಾರ ನಮ್ಮ ದೊರೆಗಳಂತ ಹೇಳ್ತಾರೆ. ಆದ್ರೆ ಒಂದು ಅವಘಡ ಏನು ನಡೀತಂದ್ರೆ, ಇಲ್ಲಿ ಆ ಮರಾಠಿ ಸೈನಿಕರು ಬೆಳವಡಿಯಲ್ಲಿರ್ತಕ್ಕಂಥ ದನಕರಗಳನ್ನ, ಆಕಳಗಳನ್ನ, ಎಮ್ಮೆಗಳನ್ನ ಪಡ್ಕೊಂಡು ಹೋಗ್ಬಿಡ್ತಾರೆ. ಅವನ್ನೆಲ್ಲ ಹೊತ್ಕೊಂಡು ಹೋದಾಗ ಏನಕ್ಕತ್ತದ, ಅದು ಯುದ್ಧಕ್ಕೆ ಒಂದು ನಾಂದಿ ಆಗಿಬಿಡ್ತದೆ. ಯುದ್ಧಕ್ಕೆ ನಾಂದಿ ಆದ ನಂತರ ಅನಿವಾರ್ಯವಾಗಿ ಈಶಪ್ರಭು ಏನು ಮಾಡ್ತಾನೆ, ಶಿವಾಜಿ ಬಗ್ಗೆ ಏನು ಒಂದು ಅಭಿಮಾನ ಇರ್ತೈತಲ್ಲ, ಅಭಿಮಾನದ ಸ್ಥಳದಲ್ಲಿ ರೋಷ ಬಂದ್ಬಿಡೋದು. ಈ ಸೈನಿಕರು ನಮ್ಮ ದನಕರಗಳನ್ನ, ಆಕಳಗಳನ್ನ ಪಡ್ಕೊಂಡು ಹೋದ್ರಲ್ಲ, ಇದರ ಅರ್ಥ ಏನು ಅಂತಂದ್ರೆ ಯುದ್ಧಕ್ಕೆ ಅವ್ರ ಆಹ್ವಾನ ಕೊಟ್ಟಂಗೆ. ಅದಕ್ಕೆ ಏನಂತಲ್ಲ, ನಾವು ಯುದ್ಧ ಆಡೋದು ನಮ್ಮ ಕೆಲಸ. ಈಗ ಮೊದಲು ಏನಂತಲ್ಲ, ನಾವು ಯುದ್ಧ ಮಾಡೋನು ಅಂತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡು ಯುದ್ಧ ಮಾಡಬೇಕು ಅಂತ ಹೋದಾಗ ಅಲ್ಲಿ ಕೂಡ ಆ ಯುದ್ಧದಲ್ಲಿ ಗೆದ್ದು ಆ ಸೈನಿಕರು ಒಯ್ದಿರ್ತಕ್ಕಂಥ ಆಕಳುಗಳನ್ನ ಹೊಡ್ಕೊಂಡ್ಬಂದಿರ್ತಾರೆ. ಆಕಳುಗಳನ್ನ ಹೊಡ್ಕೊಂಡ್ಬಂದ ನಂತರ ಅವ್ರಿಗೆ ಮತ್ತಷ್ಟು ರೋಷ ಬಂದುಬಿಡುತ್ತೆ.
ಮರಾಠಿ ಸೈನಿಕರು. ಅವರು ಕೂಡ ಬೆಳವಡಿ ಕೋಟೆ ಮೇಲೆ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದಾಗ ಒಮ್ಮೆ ಮುಂದೆ ಯುದ್ಧ ಆಗಿದ್ದರಿಂದ ಬೆಳವಡಿ ಸೈನಿಕರು ಏನು ಮಾಡ್ತಾರೆ, ಈ ಮಣಿ ಕಟ್ಟಿಗೆ ಬೆಂಕಿ ಹೆಚ್ಚಿಕಾರ ಬೆಂಕಿ ಚೆಲ್ಲೋದು, ಕುದಿಯು ಸುಣ್ಣ ಹಾಕೋದು, ಆಮೇಲೆ ಕಾಸಿದ ಅಂಬಲಿ, ಆಮೇಲೆ ಕಾದು ಉಸುಕು, ಇವನ್ನೆಲ್ಲ ಏನಂತಲ್ಲ ಶತ್ರುಗಳ ಮೇಲೆ ಚೆಲ್ಲುವ ಮುಖಾಂತರ ಆ ಶತ್ರುಗಳನ್ನು ಭಯವನ್ನು ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದು 26 ದಿನಗಳ ಕಾಲ ಇದು ನಡೀತೈತಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ ಏನಾಗತ್ತೆ ಅಂದರೆ ಮುಂದೆ ಕಾಲಾಂತರದಲ್ಲಿ ಇದು ಸಣ್ಣ ಸಂಸ್ಥಾನ ಆಗಿದ್ದರಿಂದ ಕೋಟೆಯೊಳಗೆ ಗುಂಡು ಮತ್ತು ಮದ್ದು ಕುಡಿಯುವ ನೀರಿನ ಅಭಾವ ಆಗೋದ್ರಿಂದ ಸೋಲು ಸಮೀಪ ಬಂದಂಗೆ ಅನಿಸ್ತದೆ ಅವರಿಗೆ. ಆದರೂ ಕೂಡ ಏನಂತಲ್ಲ ಇಲ್ಲಿ ಏನಕತ್ತಿ ಮೊದಲಿನ ನಾಟಕದಲ್ಲಿ ಬಂದಂಗೆ ಅಂತಲ್ಲ ಇಲ್ಲಿ ಕೂಡ ಒಬ್ಬ ಮರಾಠಿ ಸೈನಿಕ ಈಶ ಪ್ರಭುವನ್ನ ಖಡ್ಗಂದ ಹೊಳಕರ ಕೊಂದುಬಿಡ್ತಾನೆ. ಅವಾಗ ಏನು ಮಾಡ್ತಾನೆ, ಬೆಳವಡಿ ಮಲ್ಲಮ್ಮ ತನ್ನ ಮಹಿಳಾ ಸೈನ್ಯ ಇಲ್ಲಿ ಬರ್ತದೆ ನೋಡ್ರಿ. ಇಲ್ಲಿ ಏನು ಮಾಡ್ತಾಯಿದ್ರು, ಮಹಿಳಾ ಸೈನಿಗೆ ಚಾಮುಂಡಿ ಸೈನ್ಯ ಅಂತ ಹೆಸರಿಟ್ಟಾರೆ ಆನಂದಕ್ಕಂದ್ರೆ. ಬೆಳವಡಿ ಮಲ್ಲಮ್ಮ ಏನು ಮಾಡ್ತಾರೆ, ತನ್ನ ಚಾಮುಂಡಿ ಸೈನ್ಯದೊಂದಿಗೆ ಛತ್ರಪತಿ ಶಿವಾಜಿಯ ಮೇಲೆ ಹೋಗಿ ಯುದ್ಧವನ್ನು ಮಾಡಿ ಗೆಲ್ತಕ್ಕಂಥ ಪರಿಸ್ಥಿತಿ ಕೂಡ ಬಂದಾಗ ಆ ಶಿವಾಜಿ ಹೇಳ್ತಾರೆ, ನಾನು ಜಿಜಾಬಾಯಿ ಪುತ್ರ, ನಾನು ಹೆಂಗಸರನ್ನು ಎದುರಿಸಿ ಎಂದೂ ಯುದ್ಧ ಮಾಡಲಾರೆ. ಮಲ್ಲಮ್ಮನ ಮುಂದೆ ಬಂದು ನಿಂತು ಯುದ್ಧ ನಿಲ್ಲಿಸುತ್ತೇನೆ. ನಡೆದ ತಪ್ಪಿಗಾಗಿ ನನಗೆ ಬೇಕಾದ ಶಿಕ್ಷೆ ವಿಧಿಸಿ. ಈ ನೆಲದ ತಾಯಂದಿರ ಕೋಪಕ್ಕೂ ತಾಪಕ್ಕೂ ಹೆದರುವಷ್ಟು ನಾನು ಸಾವಿಗೂ ಹೆದರುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ಮಲ್ಲಮ್ಮನ ಸಿಟ್ಟು ಇರ್ತೈತಿ. ಮಲ್ಲಮ್ಮನ ಸಿಟ್ಟು ಹೇಳಿದ ನಂತರ ಛತ್ರಪತಿ ಮಾತು ಹೇಳ್ತಾನೆ, ನೀವು ಭವಾನಿ ಅವತಾರ, ನನ್ನನ್ನು ದ್ವೇಷಿಸಬೇಡಿ, ತಲೆಬಾಗಬೇಡಿ, ಶಿಷ್ಟ ರಕ್ಷಣೆ ದುಷ್ಟ ದಂಡನೆ ಕಾರ್ಯಗಳು ಪೂರ್ಣವಾಗುವಂತೆ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಇಲ್ಲಿ ಮತ್ತೇನತಿ ಛತ್ರಪತಿ ಶಿವಾಜಿ ಮಲ್ಲಮ್ಮನೊಂದಿಗೆ ರಾಜಿಗೆ ಬರ್ತಕ್ಕಂಥ ಪ್ರಸಂಗ ಕೂಡ ಇದೆ. ಇನ್ನು ಈ ನಾಟಕದಲ್ಲಿ ಚಾರಿತ್ರಿಕ ಅಂಶಗಳನ್ನು ನೋಡಿದಾಗ ರಾಣಿ ಮಲ್ಲಮ್ಮ ಛತ್ರಪತಿ ಶಿವಾಜಿ ಪ್ರಸಂಗ, ಯುದ್ಧ ಈಶಪ್ರಭು ಛತ್ರಪತಿ ಶಿವಾಜಿಯ ಗೌರವಿಸುವ ಸಲುವಾಗಿ ಹೋಗತಕ್ಕಂಥ ಚರಿತ್ರೆಗೆಲ್ಲ ಸತ್ಯಕ್ಕೆ ಇತಿಹಾಸಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿ. ಆದರೆ ಬೆಳವಡಿ ಮಲ್ಲಮ್ಮನ ಒಂದು ದಾನಪತ್ರದಲ್ಲಿ ಬೆಳವಡಿ ಮಲ್ಲಮ್ಮನ ಶೌರ್ಯವನ್ನು ವರ್ಣನೆ ಮಾಡ್ತಾ ಕ್ರೋಧದಲ್ಲಿ ದುರ್ಗೆ, ಯುದ್ಧದಲ್ಲಿ ಪ್ರಮೇಳೆ, ರೂಪದಲ್ಲಿ ರತಿ, ಆ ನಂತರ ದಾನದಲ್ಲಿ ಕಲ್ಪಲತೆ ಅಂತಕ್ಕಂಥ ಒಂದು ದಾನಪತ್ರ ಕೂಡ ಇದೆ. ಆದ್ದರಿಂದ ಈ ಪ್ರಮೇಳೆ ಅಥವಾ ದುರ್ಗೆ ಅಂತಕ್ಕಂಥ ಪದಗಳನ್ನು ಬಳಸಿದ್ದರಿಂದ ಬೆಳವಡಿ ಮಲ್ಲಮ್ಮ ಕಟ್ಟಿರ್ತಕ್ಕಂಥ ಮಹಿಳಾ ಸೈನಿಕ ಏನಿದೆಯಲ್ಲ, ದುರ್ಗಾ ಸೈನ್ಯ ಅಥವಾ ಪ್ರೇಮಳ ಸೈನ್ಯ ಹೆಸರು ತೊಗೊಂಡಿದ್ರೆ ಒಳ್ಳೆಯದಿರ್ತೇನು. ಆದರೂ ಕೂಡ ಇಲ್ಲಿ ಅದೇನು ತೊಗೊಂಡಿಲ್ಲ, ಚಾಮುಂಡಿ ಸೈನ್ಯ ಅಂತ ಹೇಳ್ತಾರೆ ಇವರು ಹೆಸರಿಟ್ರೆ. ಇಲ್ಲಿ ಎರಡೂ ನಾಟಕಗಳನ್ನ ಒಮ್ಮಿಂದೊಮ್ಮಿಲ್ಲ ನಾವು ಸಮೀಕ್ಷೆ ಮಾಡ್ಬೇಕಂದ್ರೆ ಇರತಕ್ಕಂಥದ್ದು ಒಂದು ಏನಂತಂದ್ರೆ, ಬೆಳವಡಿ ಸಂಸ್ಥಾನ ಹಾಗೂ ರಾಣಿ ಮಲ್ಲಮ್ಮನ ಇತಿಹಾಸ ಕುರಿತು ಬೆಳಕು ಚೆಲ್ಲತಕ್ಕಂಥ ಕೃತಿಗಳು 2 ಕೃತಿಗಳು. ಆ 2 ಕೃತಿ ಏನದ ಅಂತಂದ್ರೆ ಸಣ್ಣ ಸಣ್ಣ ಕೃತಿ ಅದಾವೆ. ಬರೀ ಒಂದು 20-25 ಪುಟಗಳ 2 ಪುಸ್ತಕಗಳು. ಆ 25 ಪುಟಗಳ ಪುಸ್ತಕದಲ್ಲಿ ಬೆಳವಡಿ ಸಂಸ್ಥಾನ ಬಗ್ಗೆ ಇರತಕ್ಕಂಥ ಸುಮಾರು ಒಂದು 10-12 ಪುಟ ಅಷ್ಟೇ ಇರಬೇಕು. ಆ ಪುಸ್ತಕ ಯಾವುವು ನೋಡೋಣ ಈಗ. ಮೊದಲನೇದಾಗಿ ಶಕೆ 1851ರಲ್ಲಿ ಸವದತ್ತಿ ತಾಲೂಕಿನ ಪುವಲಿ ಪಂಚವನ್ನಿ ಬೃಹನ್ಮಠದ ಪಂಚವನ್ನಿಗೇಶ್ವರ ಪಟ್ಟಾಧ್ಯಕ್ಷರು ಶ್ರೀ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಬರೆದಿರ್ತಕ್ಕಂಥ ತುರ್ಕಾರಿ ಪಂಚಮರ ಇತಿಹಾಸ, ಇದು ಒಂದು ಪುಸ್ತಕ. ಇನ್ನು ಎರಡನೇದು 1993ರಲ್ಲಿ ವೀರಶೈವ ಅಧ್ಯಯನ ಸಂಸ್ಥೆ ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ ಡಂಬಳ ಗದಗ್ ಇವರು ಪ್ರಕಟಣೆ ಮಾಡಿರ್ತಕ್ಕಂಥ ಶಿವಾಜಿ ಮಲ್ಲಮ್ಮ ಸಮರೋತ್ಸವ. ಇದು ಮೂಲ ಮರಾಠಿ ಶ್ರೀ ಶೇಷೋ ಶ್ರೀನಿವಾಸ ಬರೆದದ್ದು. ಕನ್ನಡಕ್ಕೆ ಅನುವಾದ ಮಾಡಿದವರು NK ಚಿಟ್ನೀಸ್ರವರು. ಇಲ್ಲಿ ಪುಸ್ತಕದ ಹೆಸರು ಎಷ್ಟು ಚಂದ ಐತೆ ನೋಡ್ರಿ, ಮರಾಠಿ ಮೂಲದದ್ದು ಶಿವಾಜಿ ಮಲ್ಲಮ್ಮ ಸಮರೋತ್ಸವ ಅಂತಾರೆ ಅವರು. ನೋಡಿ, ಸಮರೋತ್ಸವ, ಯುದ್ಧ ಆದ ನಂತರ ಉತ್ಸವ ಇಲ್ಲಿಂದ ಬರ್ತದೆ. ಸಾಮಾನ್ಯವಾಗಿ 2 ತಂಡಗಳ ನಡುವೆ ಯುದ್ಧ ಆದಾಗ ದ್ವೇಷ, ಅಸೂಯೆ, ರಕ್ತಪಾತ ಆದ ಇದೆಲ್ಲ ಬರ್ತದೆ. ಆದ್ರೆ ಇವ್ರು ಅಂತಾರೆ ಶಿವಾಜಿ ಮಲ್ಲಮ್ಮ ಸಮರೋತ್ಸವ. ಅಲ್ಲಿ ಸಮರ ಅನ್ನೋದು ಕೊನೆ ಉತ್ಸವವಾಗಿ ಮಾರ್ಪಟ್ಟು ಮರಾಠಿ ಮತ್ತು ಕನ್ನಡಿಗರ ಒಂದು ಬಾಂಧವ್ಯಕ್ಕೆ ನಾಂದಿ ಆಯಿತು ಅಂತಕ್ಕಂಥ ಒಂದು ಧ್ವನಿ ಏನತ್ತಲ್ಲ ಇಲ್ಲಿ ಸಮರೋತ್ಸವ ಅಂತಕ್ಕಂಥ ಒಂದು ನಾಟಕದಲ್ಲಿ ವ್ಯಕ್ತವಾಗ್ತದೆ ಅನ್ನೋದು ನಾವಿಲ್ಲಿ ನೋಡ್ಬೇಕಾಗ್ತದೆ. ಅಂದ್ರೆ ಮೇಲಿನ 2 ಪುಟ್ಟ ಕೃತಿಗಳು ಬರುವ ಪೂರ್ವದಲ್ಲಿ ಅಂದರೆ 1948ರಲ್ಲಿ ಮೊದಲನೇ ಕೃತಿ ಧಾರವಾಡದ ವೀರಪ್ಪ ಸಂಸಿಯವರು, ಅದೇ ರೀತಿ 1951ರಲ್ಲಿ 2ನೇ ಕೃತಿ ಆನಂದ ಕಂದ್ರವರು ಬೆಳವಡಿ ಮಲ್ಲಮ್ಮ ಬಗ್ಗೆ ಬರೆದಿರ್ತಕ್ಕಂಥ ಕೃತಿ. ಅವರಿಗೆ ನೆಲಕಿರ್ತಕ್ಕಂಥ ಇತಿಹಾಸವನ್ನು ಬೆಳವಡಿ ಮಲ್ಲಮ್ಮನ ಬಗ್ಗೆ
ಎಷ್ಟೊಂದು ಅವ್ರಿಗೆ ಇತಿಹಾಸ ಸಿಕ್ಕತಿ, ಅಷ್ಟು ಇತಿಹಾಸವನ್ನು ಬರೆದಾರು ಅವ್ರ ಪ್ರಾಮಾಣಿಕತೆಗೆ ನಾವು ಮೆಚ್ಚಲೇಬೇಕು ಅನ್ನೋದು ಏನಂತಲ್ಲ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ. ಯಾಕೆ ಇತಿಹಾಸ ಅಂತಂದ್ರೆ ಅದು ಕಾಲ್ಪನಿಕಂತೂ ಬರೆಯೋಕ್ಕೆ ಬರೋದೇನೇ ಇಲ್ಲ. ಅದು ಏನಾದರೂ ಇತಿಹಾಸ ದಾಖಲೆ ಬೇಕೇ ಬೇಕು. ಆ ಇತಿಹಾಸ ದಾಖಲೆ ಏನತ್ತಲ್ಲ ಸಿಕ್ಕಾಗ ನಮ್ಮದು ಮುಂದೆ ನಾಟಕ ಬರೆಯೋದಕ್ಕೆ ಸಾಧ್ಯ ಆಗೈತಿ. ಅವ್ರು ಸಿಕ್ಕಿರ್ತಕ್ಕಂಥ ನಿಲ್ಕಿರ್ತಕ್ಕಂಥ ವಿಷಯಗಳನ್ನು ಬರೆದಾರೆ. ಇನ್ನು ಮೂರನೇ ನಾಟಕ ಸವದತ್ತಿಯ ರಂಗಕರ್ಮಿ ಶ್ರೀ ಜಕೀರ್ ನದಾಪುರ ಅವರು ಬರೆದಿರ್ತಕ್ಕಂಥ ಕಾದಂಬರಿಕಾರ ಶ್ರೀ ಯರು ಪಾಟೀಲ್ ಅವರು ಬರೆದಿರ್ತಕ್ಕಂಥ ಕರುನಾಡ ಸಿಡಿಲು ಬೆಳವಡಿ ರಾಣಿ ಮಲ್ಲಮ್ಮ ಕಾದಂಬರಿ ಆಧಾರಿತ ಅದೇ ಹೆಸರಿನಿಂದ ಬರೆದಿರ್ತಕ್ಕಂಥ ನಾಟಕ ರೂಪಾಂತರ. ಇದು ನಾಟಕ ಆರಂಭವಾಗುವುದು ಬೆಳವಡಿ ದೇಶಕತಿ ದೊರೆ ಈಶಪ್ರಭು ಹುಲಿ ಬೇಟೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ನೀಲಮ್ಮ ಹೇಳ್ತಾರೆ, ನೀ ಹುಲಿ ಬೇಟೆಗೆ ಹೋಗಬೇಡ, ನಿಮ್ಮಪ್ಪನೂ ಕೂಡ ಹುಲಿ ಬೇಟೆಯಲ್ಲಿ ಎಷ್ಟೇ ಪ್ರವೀಣನಿದ್ರೂ ಕೂಡ ಕೊನೆಗೆ ಹುಲಿಗೆ ಬಲಿ ಆಗ್ತಕ್ಕಂಥ ಪ್ರಸಂಗ ಬಂತು. ಆದ್ದರಿಂದ ನೀ ಹುಲಿ ಬೇಟೆಗೆ ಹೋಗಬೇಡ ಅಂತಕ್ಕಂಥ ಎಷ್ಟೊಂದು ವಿನಂತಿಯನ್ನು ಮಾಡಿದ್ರು ಕೂಡ ಅಲ್ಲಿರ್ತಕ್ಕಂಥ ವೀರಯ್ಯ ಅಂತಕ್ಕಂಥ ಕುಸ್ತಿಪಟು ಹೇಳ್ತಾರೆ, ನೋಡಮ್ಮ ತಾಯಿ, ಹುಲಿ ಬೇಟೆ ಯುದ್ಧ ಇವೆಲ್ಲ ಏನಂತಲ್ಲ ಕ್ಷತ್ರಿಯ ಲಕ್ಷಣ. ಈಶಪ್ರಭು ಅವನು ಕೂಡ ಶೂರದಾನ, ಅದಕ್ಕೆ ಹುಲಿ ಬೇಟೆ ಹೋಗುವ ತಡಿಬೇಡ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ. ಇದು ಏನದ ಬೆಳವಡಿಯಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ. ಆಗ ಅತ್ತ ಶಿರ್ಸಿ ಸಮೀಪದ ಸೋಂದ ಮಹಾಲಿಂಗ ನಾಯಕ ಮತ್ತು ವೀರಮ್ಮಜಿಯವರ ಏಕಮಾತ್ರ ಪುತ್ರಿ ಮಲ್ಲಮ್ಮ ಬಾಲ್ಯದಿಂದಲೇ ಕತ್ತಿ ವರಸೆ, ಕುದುರೆ ಸವಾರಿ ಮುಂತಾದ ಎಲ್ಲ ಶಸ್ತ್ರಾಸ್ತ್ರಗಳ ಇನ್ನಿತರ ವಿದ್ಯೆಗಳನ್ನ ತನ್ನ ಸಹೋದರನಾಗಿರ್ತಕ್ಕಂಥ ಸದಾಶಿವ ನಾಯಕನಿಗೆ ಸಮಸಮನಾಗಿ ಕಲಿತು ತಾನು ಒಬ್ಬ ಶೂರೆ ಅಂತಕ್ಕಂಥ ಧೀರೆ ಅಂತಕ್ಕಂಥ ಹೆಸರನ್ನು ಪಡೆದಿರ್ತಾನೆ. ಆವಾಗ ಆ ಮಲ್ಲಮ್ಮನ ತಂದೆಗೆ ಮಹಾಲಿಂಗ ನಾಯಕ ಏನು ವಿಚಾರ ಬರ್ತೈತಿ, ನನ್ನ ಮಗಳು ಎಷ್ಟೊಂದು ಶೂರರಾದ ಈಗ ಎಂಥವರ ನೋಡಬೇಕು ಅಂತ ವಿಚಾರ ಮಾಡಿದಾಗ ಅವರ ಆಸ್ಥಾನದ ಸಲಹೆಗಾರರು ಸಲಹೆ ಕೊಡ್ತಾರೆ. ಏನು ಸಲಹೆ ಕೊಡ್ತಾರೆ ಅಂತಂದ್ರೆ, ಯಾವ ರಾಜಕುಮಾರನು ತನ್ನ ವಯಸ್ಸಿನಷ್ಟೇ ಹುಲಿಗಳನ್ನು 1 ತಿಂಗಳ ಒಳಗಾಗಿ ಬೇಟೆಯಾಡಿ ಕೊಲ್ಲುವನೋ ಅವನೇ ನಿನ್ನ ಮಗಳಿಗೆ ಸೂಕ್ತವರ ಅಂತ ಯಾರಾದ್ರೂ ಡಂಗರ ಹೊಡಿಸಿದೆ ಅಂದಾಗ ಈ ಸುದ್ದಿ ಬೆಳವಡಿಯ ಈಶಪ್ರಭುವಿಗೆ ಮುಟ್ಟಿದಾಗ ಕೇವಲ 15 ದಿನಗಳಲ್ಲಿ ತನ್ನ ವಯಸ್ಸಿನಷ್ಟೇ ಅಂದರೆ 21 ಹುಲಿಗಳನ್ನು ಕೊಲ್ಲುವ ಮುಖಾಂತರ ಬೆಳವಡಿ ಮಲ್ಲಮ್ಮನನ್ನು ಲಗ್ನ ಹಾಕ. ಇನ್ನು ಮುಂದೆ ಹೇಳಕ ಕಾಲಾಂತರದಲ್ಲಿ ಮದುವೆ ಆದ ನಂತರ ದೇವರ ದರ್ಶನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಾಡಿನಲ್ಲಿ ನೂತನ ದಂಪತಿಗಳು ವಿಶ್ರಾಂತಿ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಈಶಪ್ರಭು ಮಲಗಿರ್ತಾನೆ, ಮಲ್ಲಮ್ಮ ಎಚ್ಚರಿರ್ತಾಳೆ. ಆಗ ಹಠಾತ್ತನೆ ಬಂದಿರತಕ್ಕಂಥ ಒಂದು ಹುಲಿ ದಾಳಿ ಮಾಡಿದಾಗ ಆ ಹುಲಿಯನ್ನು ಮಲ್ಲಮ್ಮ ಕೊಲ್ಲುವ ಮುಖಾಂತರ ತನ್ನ ಸಾಹಸವನ್ನು ವ್ಯಕ್ತಪಡಿಸ್ತಾಳೆ. ಆವಾಗ ತನ್ನ ನೂತನ ಪತ್ನಿಯ ಒಂದು ಸಾಹಸವನ್ನು ನೋಡಿ ಈಶಪ್ರಭು ಬೆರಗಾಗಿ ಅಲ್ಲೇ ಇರತಕ್ಕಂಥ ವೀರಯ್ಯ ಕುಸ್ತಿಪಟ್ಟುಗ ಏನೋ ಮಂತ್ರಿಗಳಿಗೆ ಅಲ್ಲಿಂದಲೇ ಒಂದು ಆದೇಶ ಮಾಡ್ತಾನೆ. ಈಗ ನೋಡ್ರಿ, ಈ ನಮ್ಮ ಧರ್ಮಪತ್ನಿಯವರಿಗೆ ಅವರ ತಂದೆ ಮತ್ತು ಅಣ್ಣ ಎಷ್ಟೊಂದು ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಈ ಯುದ್ಧದ ತರಬೇತಿ ಆಮೇಲೆ ಶಸ್ತ್ರಾಸ್ತ್ರಗಳನ್ನ ಬಳಸ್ತಕ್ಕಂಥ ತರಬೇತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಬೆಳವಡಿ ಸಂಸ್ಥಾನದಲ್ಲೂ ಕೂಡ ಎಲ್ಲ ಕಡೆಗೆ ಏನಂತಾರೆ ಆ ಮಹಿಳೆಯರು ಕೂಡ ವಿಶೇಷವಾಗಿರ್ತಕ್ಕಂಥ ತರಬೇತಿಯನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂದಾಗ ಬೆಳವಡಿ ಮಲ್ಲಮ್ಮ ಹೇಳ್ತಾರೆ, ಆಯಿತು ನಾವು ಮಹಿಳಾ ಸೈನಿಕರನ್ನ ಕಟ್ಟುನು, ಮಹಿಳೆಯರು ಒಳಗೊಂಡಂತೆ ಒಂದು ದುರ್ಗಾ ಸೈನ್ಯ ಅಂತಕ್ಕಂಥ ಒಂದು ಸೈನ್ಯವನ್ನು ಕಟ್ತೇನೆ, ಅದರ ಮುಂದಾಳತ್ವವನ್ನು ತೆಗೆದುಕೊಳ್ತೇನೆ ಮತ್ತು ಎಲ್ಲ ಮಹಿಳಾ ಸೈನಿಕನ ತರಬೇತಿ ಕೊಡ್ತೇನೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮಹಿಳಾ ಸೈನ್ಯವನ್ನು 2,000 ಮಹಿಳಾ ಸೈನ್ಯವನ್ನು ಕಟ್ತಾಳೆ. ಅಚ್ಚುಕಟ್ಟಾದ ತರಬೇತಿಯನ್ನು ಹೊಂದಿರತಕ್ಕಂಥ 2,000 ಮಹಿಳಾ ಸೈನ್ಯ. ಅದ್ಭುತವಾಗಿರ್ತಕ್ಕಂಥ ಒಂದು ಕಲ್ಪನೆ ಅದು. ಈ ಮಹಿಳಾ ಸೈನ್ಯ ಅನ್ನೋದು ಏನಂತಾರೆ ಬೆಳವಡಿ ಮಲ್ಲಮ್ಮನ ಶೌರ್ಯ ಸಾಹಸದೊಂದಿಗೆ ಅಂಟಿಕೊಂಡಿರ್ತಕ್ಕಂಥ ಅಸ್ಮಿತೆ ಅಂತ ಹೇಳಿದ್ರೆ ಯಾವುದೇ ಅತಿಶಯೋಕ್ತಿ ಆಗಲಾರದು. ಇನ್ನು ಮತ್ತು ಅದೇ ರೀತಿಯಲ್ಲಿ ಛತ್ರಪತಿ ಶಿವಾಜಿ ಕೂಡ ಅದ ಮತ್ತಲ್ಲಿ ಪುನರಾವರ್ತನೆ ಆಗ್ತಾ ಇದೆ. ಪುನರಾವರ್ತನೆ ಆಗುವ ಮುಖಾಂತರ ಆ ಶಿವಾಜಿ ಸೈನಿಕರು ಆಕಳುಗಳನ್ನ ಪಡೆದುಕೊಂಡು ಹೋದಾಗ ಇಲ್ಲಿಯೂ ಕೂಡ ಯುದ್ಧದ ಪ್ರಸಂಗ ಬರ್ತೈತಿ. ಇಲ್ಲಿ ಏನಕ್ಕತ್ತಲ್ಲ ಆ ಆಕಳುಗಳನ್ನ ಪಡೆದುಕೊಂಡು ಹೋದಾಗ ಮಲ್ಲಮ್ಮ ತನ್ನ ದುರ್ಗಾ ಸೈನ್ಯವನ್ನು ಕಟ್ಟಿಕೊಂಡು ಶಿವಾಜಿ ವಾಸ ಮಾಡಿರ್ತಕ್ಕಂಥ ಆ ಶಿಬಿರಕ್ಕೆ ಹೋಗಿ ಅವುಗಳನ್ನ ಬಿಡಿಸ್ಕೊಂಡು ಬರ್ತಾರೆ. ಅಲ್ಲಿ ಸೇನಾಧಿಪತಿ ಇಲ್ಲಿ ಸಪೂಜಿ ಅಂತಕ್ಕಂಥ ಹೆಸರು, ಇಲ್ಲಿ ಮೂಲ ಹೆಸರು ಇದೆ. ಆ ಮೊದಲಿನ ನಾಟಕ ಬೇರೆ ಬೇರೆ ತೊಗೊಂಡಾರ ಆ ಪ್ರಶ್ನೆಗೆ. ಸಪೂಜಿ ಅಂತಕ್ಕಂಥ ಆ ಒಂದು ಸೇನಾಧಿಪತಿಯನ್ನು ಸೋಲಿಸಿ ಆಕಳಗಳನ್ನು ಕರ್ಕೊಂಡ್ಬರ್ತಾನೆ. ಆವಾಗ ಏನಾಗೈತಿ ಶಿವಾಜಿಗೆ ಇದು ಸ್ವಲ್ಪ ಯಾಕೋ ವಿಪರೀತ ಅನಿಸ್ಬಿಡೋದು. ಸಪೂಜಿ ಒಂದು ಪತ್ರ ಕೊಡ್ತಾನೆ. ಆ ಪತ್ರ ಏನು ಬರೀತಾನಂದ್ರೆ,
ಬೆಳವಡಿ ಮೇಲೆ ಜಯ, ಇಲ್ಲವೇ ನಿನ್ನ ಹುದ್ದೆಗೆ ರಾಜೀನಾಮೆ, ಆಯ್ಕೆ ನಿನ್ನದು ಅಂತಕ್ಕಂಥ ಒಂದು ತನ್ನ ಸೇನಾಧಿಪತಿ ಸಕೂಜಿ ಪತ್ರ ಕೊಡ್ತಾನ. ಆಗ ಸಕೂಜಿ ಈ ಶಿವಾಜಿ ಕೊಟ್ಟಿರ್ತಕ್ಕಂಥ ಪತ್ರದ ಸಾಲುಗಳನ್ನು ಒಂದು ಸ್ವಾಭಿಮಾನದ ಪ್ರಶ್ನೆಯನ್ನಾಗಿ ಮಾಡಿಕೊಂಡು ಮುಂದೆ ಯುದ್ಧ ಆದ ನಂತರ ಇಲ್ಲಿಯೂ ಕೂಡ ಇಲ್ಲಿ ಒಂದು ಹೊಸ ವಿಶೇಷ ಏನು ಅಂತಂದ್ರೆ, ಛತ್ರಪತಿ ಶಿವಾಜಿ ಲೋಕೂರ್ ಜಾಮವನ ಒಂದು ದರ್ಶನಕ್ಕೆ ಹೋದಾಗ ಈಗಾಗಲೇ ಒಬ್ಬರು ನಿರ್ದೇಶನ ಕೊಟ್ಟಿದ್ದಾರೆ. ಸ್ವಲ್ಪ ನಾಟಕ ಸಂಕ್ಷಿಪ್ತ ಇರುತ್ತೇವೆ, ನಿಮ್ಮ ಸಲಹೆಯನ್ನು ಗಮನದಲ್ಲಿಟ್ಟಿದ್ದೇನೆ. ಲೋಕೂರ್ ಜಾಮವನ ಒಂದು ಗುಡಿಗೆ ಹೋದಾಗ ಆ ಜಾಮವನ ದರ್ಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಬೆಳವಡಿ ಮಲ್ಲಮ್ಮ ಮತ್ತು ಶಿವಾಜಿ ದರ್ಶನವಾಗಿ ಅಲ್ಲಿಯೂ ಕೂಡ ಏನತ್ತಲ್ಲ, ನೀನು ನನ್ನ ತಾಯಿ ಇದ್ದಂಗೆ, ನಿನ್ನ ಒಂದು ದೇಶಗತಿಯನ್ನು ನಾನು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ಅಂತ ಹೇಳೋ ಮುಖಾಂತರ ಏನಂತಲ್ಲ ಇಲ್ಲೇ ಆ ಮೊದಲಿನ ನಾಟಕ ಪ್ರಸಂಗ ಕೂಡ ಒಟ್ಟಾರೆ ಏನಂತಲ್ಲ ಇಲ್ಲಿ ಮರಾಠಿ ಬಖರಗಳಲ್ಲಿ ಕೂಡ ಒಂದು ವರ್ಣನೆ ಬರ್ತಾ ಇದೆ. ಆ ಮರಾಠಿ ಬಖರಗಳನ್ನು ಕೂಡ ಕನ್ನಡದಲ್ಲಿಯೇ ಮಾಡಿದ್ದು. ಏನು ಬರೀತಾರೋ ಅಂತಂದ್ರೆ, ಬೈಲೊಂಗಲ ಮತ್ತು ಸುತ್ತಮುತ್ತಲಿನ ಜನ ನೆಲದ ಮೇಲೆ ನಿಂತು ಬಡಿಗೆಯನ್ನು ತೆಗೆದುಕೊಂಡು ಹೋರಾಟ ಮಾಡುವುದರಲ್ಲಿ ಬಹಳ ಪ್ರಸಿದ್ಧರು. ಇಂಥ ಗಟ್ಟಿ ಜನರನ್ನು ನಾವು ನೋಡಿಲ್ಲ ಅಂತಕ್ಕಂಥ ಮಾತನ್ನು ಮರಾಠಿ ಸೈನಿಕರು ಹೇಳತಕ್ಕಂಥ ಸಂಗತಿಯನ್ನು ಆ ಮರಾಠಿ ಖಬರದಲ್ಲಿ ಬಕರಗಳಲ್ಲಿ ಬರೆದಿದ್ದನ್ನು ನಾವಿಲ್ಲಿ ನೋಡ್ಬೇಕಾಗ್ತದೆ. ಇನ್ನು ಕಿತ್ತೂರು ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಾಟಕ ರುದ್ರ ಸರ್ಜನ ಪ್ರೇಮ ಪ್ರಸಂಗ. ಇದರ ಕೇಂದ್ರ ಬಿಂದು ರುದ್ರ ಸರ್ಜ 9ನೇ ದೊರೆ ಕಾಶ್ಮೀರಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋದಾಗ ಅಲ್ಲಿ ರೋಶಿನಿ ಅಂತಕ್ಕಂಥ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಪ್ರೀತಿ ಮಾಡಿಕೊಂಡು ಕಿತ್ತೂರು ಕರ್ಕೊಂಡ್ಬಂದಾಗ ಅವನ್ನೇ ಲಗ್ನ ಆಗ್ತೇನೆ ಅಂತ ಹೇಳಿದಾಗ ಕಿತ್ತೂರು ಸಂಸ್ಥಾನದಲ್ಲಿರ್ತಕ್ಕಂಥ ರಾಜಮಾತೆಯರು, ಗುರುಗಳು ಮತ್ತು ಹಿರಿಯರು ವಿರೋಧ ಮಾಡಿದಾಗ ಏನಕ್ಕತ್ತಲ್ಲ, ಕಡಿಕವ ಇಲ್ಲ ನನಗೆ ಲಗ್ನ ಹಾಕ್ಯೇನೆ ಅಂತ ಹೇಳಿದಾಗ ಮೊದಲನೇ ಹೆಂಡತಿ ಮಲ್ಲಮ್ಮ ಇದ್ದಾಗೂ ಕೂಡ ಅವ ಲಗ್ನ ಹಾಕ್ಯೇನೆ ಅಂದಾಗ ಕೊನೆ ಒಂದು ಮಾತು ಹೇಳ್ತಾರೆ. ಏನು ಮಾತು ಹೇಳ್ತಾರೆ ಅಂತಂದ್ರೆ, ಆಯ್ಕೆ ಬೇಕು ಅಥವಾ ಸಿಂಹಾಸನ ಬೇಕು, ಆಯ್ಕೆ ನಿನ್ನದು ಅಂದಾಗ ಅವ್ನು ಹೇಳ್ತಾನೆ ನನ್ನ ಸಿಂಹಾಸನ ಬೇಡ, ಆಕೆ ಇರಲಿ ಅಂದಾಗ ಇನ್ನು ನಮ್ಮ ಸಂಸ್ಥಾನ ಮನುಷ್ಯ ಅನುಕೂಲ ದೇಶನೂರಾಗಿ ಅಂತಲ್ಲ ಅಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ. ಅಲ್ಲಿ ಒಂದು ರುದ್ರಗಡ ಅಂತ ಒಂದು ಗಡ ಕಟ್ತಾನೆ, ನಿರಂಜನಿ ಮಹಲ್ ಅಂತ ಒಂದು ಮಹಲ್ ಕಟ್ತಾನೆ. ಅದೇ ರೀತಿಯಾಗಿ ರೋಶಿನಿ ಅಂತಕ್ಕಂಥ ಹೆಸರನ್ನು ಕೂಡ ಬದಲಾವಣೆ ಮಾಡಿ ಆಕೆಗೆ ನಿರಂಜನಿ ಅಂತಕ್ಕಂಥ ಹೆಸರಿಡ್ತಾನೆ. ಇವತ್ತಿಗೂ ಕೂಡ ನಿರಂಜನಿ ಮಹಲ್ ಅಂತಕ್ಕಂಥ ಒಂದು ಹಳೆ ಕಟ್ಟಡ ಕೂಡ ಅಲ್ಲಿದೆ. ಇನ್ನು ಚಾರಿತ್ರಿಕವಾಗಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ಪರಿಶೀಲನೆ ಮಾಡಿದಾಗ ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಕಟ ಮಾಡಿರ್ತಕ್ಕಂಥ ಜಾನಪದ ದರ್ಶನ ಅಂತಕ್ಕಂಥ ಒಂದು ಕೃತಿಯಲ್ಲಿ ಈ ಕಥನ ದಾಖಲೆಯಾಗಿದೆ. ಅದೇ ರೀತಿ ಈಗಲೂ ಕೂಡ ದೇಶನೂರಿನಲ್ಲಿ ರುದ್ರಗಡ ಮತ್ತು ಕೆಳಗಿನ ವಿಶೇಷ ಬಾವಿ, ನಿರಂಜನಿ ಮಹಲ್ ಇವುಗಳನ್ನು ಕೂಡ ನೋಡ್ಬೋದು. ಈ ಒಂದು ಒಳನೋಟ ಪ್ರಸಕ್ತ ಸಂದರ್ಭದಲ್ಲಿ ಒಳನೋಟ ಏನು ಅಂತಂದ್ರೆ, ಸಾಮಾನ್ಯವಾಗಿ ಅಧಿಕಾರಸ್ಥರು ಮಹಿಳೆಯರ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೆ ಹೊರತು ರುದ್ರ ಸರ್ಜನ ಹಾಗೆ ಅಧಿಕಾರವನ್ನು ತ್ಯಜಿಸಿ ಮದುವೆ ಆಗುವುದಿಲ್ಲ. ಅಂಥವ್ರಿಗೆ ಏನಂತಲ್ಲ ಇದೊಂದು ನೀತಿ ಅಂತ ಹೇಳಿದ್ರೆ ಯಾವುದೇ ಅತಿಶಯೋಕ್ತಿ ಆಗಲಾರದು. ಈ ರೀತಿಯಾಗಿ ಕೇವಲ ಒಬ್ಬ ಹೆಣ್ಣಿಗಾಗಿ ತನ್ನ ಸಿಂಹಾಸನವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆ ಕಿತ್ತೂರಿನಲ್ಲಿ ನಡೆದಿದೆ ಎನ್ನುವುದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗತಿ. ಇನ್ನು ಕಿತ್ತೂರಿನ 2ನೇ ರಾಣಿ ವೀರರಾಣಿ ರುದ್ರಮ್ಮ ಮಲಸರ್ಜನ ಮೊದಲನೇ ಪತ್ನಿ, ತವರೂರು ಸವದತ್ತಿ ತಾಲೂಕಿನ ತಲ್ಲೂರು. ಒಂದು ಸಂದರ್ಭದಲ್ಲಿ ತವರು ಮನೆಗೆ ಹೋದಾಗ ಮಲಸರ್ಜನ ಕಿತ್ತೂರಿನ ಅರಮನೆ ಒಬ್ಬನೇ ಇದ್ದಾಗ ಟಿಪ್ಪು ಸುಲ್ತಾನ್ ಸೈನಿಕರು ದಾಳಿ ಮಾಡಿದಾಗ ಅವಾಗ ಅನಿವಾರ್ಯವಾಗಿ ಮಲಸರ್ಜ ಸೋತಿರ್ತಕ್ಕಂಥ ಸಂದರ್ಭದಲ್ಲಿ ಆತನ ಬಂಧಿಸಿಕೊಂಡು ಹೋಗ್ತಾರೆ. ಅವಾಗ ಈ ವೀರರಾಣಿ ರುದ್ರಮ್ಮ ಮಲಸರ್ಜನ ಬಿಡಿಸಿಕೊಂಡು ಬರತಕ್ಕಂಥ ಪ್ರಸಂಗ ಇಲ್ಲಿದೆ. ಈ ನಾಟಕದ ವಿಶೇಷತೆ ಏನು ಅಂತಂದ್ರೆ, ಕಿತ್ತೂರಿನಲ್ಲಿರ್ತಕ್ಕಂಥ ಕೆಲವು ಅಲಕ್ಷಿತ ಪಾತ್ರಗಳು, ಈಗ ತಾನೇ ಹೇಳ್ದಂಗೆ ರುದ್ರ ಸರ್ಜ ಇರ್ಬೋದು, ರಾಣಿ ರುದ್ರಮ್ಮ ಇರ್ಬೋದು, ಇವೆಲ್ಲ ಯಾಕಂದ್ರೆ ನಿರ್ಲಕ್ಷಿತ ಪಾತ್ರ. ಇಲ್ಲಿವರೆಗೆ ಕಿತ್ತೂರು ಉತ್ಸವ ಮಾಡ್ತೇವೆ, ಕಿತ್ತೂರು ಇತಿಹಾಸ ಬರಿತೇವೆ, ಅಲ್ಲಿಲ್ಲ ಮಾಡ್ತೇವೆ ಖರೆ. ಆದರೆ ಏನಂತಲ್ಲ, ಇಲ್ಲಿ ವಿಶೇಷವಾಗಿರ್ತಕ್ಕಂಥ ರುದ್ರಮ್ಮನ ಬಗ್ಗೆ ಆಗಲಿ ಅಥವಾ ರುದ್ರ ಸರ್ಜನ ಬಗ್ಗೆ ಆಗಲಿ ವಿಶೇಷವಾಗಿರ್ತಕ್ಕಂಥ ಒಂದು ವಿವರ ಇಲ್ಲಿ ಬರುವುದಿಲ್ಲ. ಅಂಥ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ನಾಟಕ ಯಾಕಂದ್ರೆ ಅಲಕ್ಷಿತ ಪಾತ್ರವನ್ನು ಇಂದಿನ ಪೀಳಿಗೆಗೆ
ಕೊಟ್ಟಿದ್ದು ಈ ನಾಟಕದ ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನು ಕಿತ್ತೂರಾಣಿ ಚೆನ್ನಮ್ಮನ ಅಂತಕ್ಕ ನಾಟಕ ಕೂಡ ಸಾಮಾನ್ಯವಾಗಿ ಕಿತ್ತೂರಾಣಿ ವೀರ ಚೆನ್ನಮ್ಮನ ಬಗ್ಗೆ ಎಲ್ಲ ಕಥಾ ಸಾರಾಂಶ ಗೊತ್ತಿರತಕ್ಕಂಥ ಸಂದರ್ಭದಲ್ಲಿ ಈ ನಾಟಕವನ್ನು ಬರೆದವರು ಶ್ರೀ ಜಕೀರ್ ನದಾಪ್ ಅವರು ಸಹೋದತಿಯವರು. ಅವರು ಈ ನಾಟಕದಲ್ಲಿಯೂ ಕೂಡ ಆ ನಾಟಕದ ವಿಶೇಷ ಅಂದ್ರೆ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಜಾನಪದ ಹಾಡುಗಳನ್ನು ಹಾಕುವ ಮುಖಾಂತರ ಇಡೀ ನಾಟಕಕ್ಕೆ ಒಂದು ವಿಶೇಷವಾಗಿರತಕ್ಕ ಕಳೆಯನ್ನು ಕೂಡ ತಂದುಕೊಟ್ಟಿದ್ದಾರೆ. ಈ ನಾಟಕದಲ್ಲಿ ಸಾಮಾನ್ಯವಾಗಿ ದತ್ತಕ ಕ್ರಿಯೆ ಬರ್ತಾ ಇದೆ. ಆನಂತರ ಮೊದಲನೇ ಪತ್ನಿ ರುದ್ರಾಮ್ ಇದ್ದಾಗೂ ಕೂಡ ಎರಡನೇ ಪತ್ನಿ ಚೆನ್ನಮ್ಮನನ್ನು ಮದುವೆ ಆಗ್ತಕ್ಕಂಥ ಸಂದರ್ಭ ಕೂಡ ಬರ್ತಾ ಇದೆ. ಇವೆಲ್ಲ ಈ ನಾಟಕದ ಸಾರಾಂಶ. ತದನಂತರ ಠಾಕ್ರೆಯನ್ನು ಕೊಂದಿರ್ತಕ್ಕಂಥ ಅಂಪ್ರು ಬಾಳಪ್ಪ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಇವರೆಲ್ಲರ ಒಂದು ಪರಿಚಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅರಮನೆಯಲ್ಲಿರ್ತಕ್ಕಂಥ ತಂತ್ರ ಕುತಂತ್ರ ಪಿತೃಗಳು ಕೂಡ ಈ ಒಂದು ನಾಟಕದಲ್ಲಿ ಅನಾವರಣಗೊಳಿಸಿಕೊಂಡಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿಯಾದ. ಇನ್ನು ಈ ನಾಟಕಕ್ಕೆ ಚರಿತ್ರೆಗೆ ಸಂಬಂಧಪಟ್ಟಿರೋ ಚರಿತ್ರೆಗೆ ಸಮೀಪ ಆಗಿರ್ತಕ್ಕಂಥ ಅಂಶಗಳು ಏನು ಅಂತಂದ್ರೆ, ಈಗಾಗಲೇ ಕಿತ್ತೂರು ಸಂಸ್ಥಾನ ಬಗ್ಗೆ ಒಂದು ಮಾತು ಹೇಳಬೇಕು ಅಂತಂದ್ರೆ ಸಾಕಷ್ಟು ಆಧಾರಗಳು ಇತಿಹಾಸಗಳು ಸಿಕ್ಕಿದ್ರೂ ಕೂಡ ಇನ್ನೂ ಸಿಗಬೇಕು ಅಂತಕ್ಕಂಥ ಮಾತು ಕೂಡ ನಾವು ಭಾಳ ಲಕ್ಷಣಕ್ಕೆ ನದಾಪರಿ ಮಾಡಿದವರು ತಮ್ಮ ಸಿಕ್ಕಿರತಕ್ಕಂಥ ಲಿಖಿತ ಆಧಾರ ಇರ್ಬೋದು, ಜನಪದ ಇರ್ಬೋದು, ಅವೆಲ್ಲವುಗಳನ್ನು ಕ್ರೋಢೀಕರಿಸಿ ಈ ಒಂದು ನಾಟಕವನ್ನು ರಚನೆ ಮಾಡಿದ್ದಾರೆ. ಈ ನಾಟಕದ ಸಂದೇಶವನ್ನಂತೂ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸ್ವಾತಂತ್ರ್ಯ ದೇವಿ, ಸ್ವಾಭಿಮಾನ, ಕಿತ್ತೂರದ ಒಂದು ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕಿ, ಇಡೀ ದೇಶದಲ್ಲಿ ಮೊಟ್ಟ ಮೊದಲನೆಯ ಮಹಿಳೆ ಅಂತಕ್ಕಂಥ ಹಿರಿಮೆಗೆ ಪಾತ್ರವಾಗಿರತಕ್ಕಂಥ ವೀರಾಣಿ ಕಿತ್ತೂರು ಚೆನ್ನಮ್ಮ ಇವತ್ತಿನ ಮಹಿಳೆಯರ ಒಂದು ಸಬಲೀಕರಣಕ್ಕೆ ಒಂದು ಪ್ರತೀಕ ಅಂತ ಹೇಳಿದ್ರೆ ಯಾವುದೇ ಅತಿಶಯೋಕ್ತಿ ಆಗಲಾರದು. ಈಗ ಇನ್ನೊಂದು ನಾಟಕ ವೀರಕೇಸರಿ ಅಂಪ್ರು ಬಾಳಪ್ಪ ಅಂತ ಈಗ ಈ ವೀರಕೇಸರಿ ಅಂಪ್ರು ಬಾಳಪ್ಪ ನಾಟಕವನ್ನು ಬರೆದವರು ನಮ್ಮ ಖ್ಯಾತ ನಾಟಕಕಾರ ಆಗಿರ್ತಕ್ಕಂಥ ಹುಲಿಶೇಖರ್ ಅವರು. ಅಂಪ್ರು ಬಾಳಪ್ಪ ಇವನು ಕೂಡ ಏನಂತಲ್ಲ ಕಿತ್ತೂರು ಇತಿಹಾಸದಲ್ಲಿ ಅಲಕ್ಷಿತ ವ್ಯಕ್ತಿ ಅಂತ ಹೇಳಿದ್ರೆ ರೆಡ್ಡಿ ಇಲ್ಲ. ಅಂಥ ಒಬ್ಬ ಅಲಕ್ಷಿತ ವ್ಯಕ್ತಿ ಏನಂತಲ್ಲ ಈ ಅಂಪ್ರು ಬಾಳಪ್ಪ ನಾಟಕವನ್ನು ಬರೆಯುವ ಮುಖಾಂತರ ಈ ಅಂಪ್ರು ಬಾಳಪ್ಪನ ಪರಿಚಯ ಮಾಡಿಸಿದಂಥ ಹುಲಿಶೇಖರ್ನ ಅಭಿನಂದನೆ ಹೇಳಲೇಬೇಕು. ಇಲ್ಲಿ ನಾವು ಅಂಪ್ರು ಬಾಳಪ್ಪನ ಬಗ್ಗೆ ಏನು ಅಂತಂದ್ರೆ, ಈ ಶೌರ್ಯ ಸಾಹಸ ಮತ್ತು ತ್ಯಾಗಗಳನ್ನು ನೆನಪಿಸಿಕೊಂಡಾಗ ನಮಗೆ ನೆನಪಾಗುವುದು ಮಹಾಭಾರತದಲ್ಲಿ ಕರ್ಣ. ಸುಯೋಧನ ಕರ್ಣನನ್ನೇ ನಂಬಿಕೊಂಡು ಕುರುಕ್ಷೇತ್ರದ ಯುದ್ಧವನ್ನು ಆರಂಭಿಸಿದ. ಎಲ್ಲ ಬಂಟರನ್ನು ನಂಬಿದಂತೆ ಕಿತ್ತೂರಾಣಿ ಚೆನ್ನಮ್ಮ ಕೂಡ ಅಂಪ್ರು ಬಾಳಪ್ಪನನ್ನು ನಂಬಿಕೊಂಡು ತನ್ನ ಅಂಗರಕ್ಷಣೆಯಾಗಿ ಮಾಡಿಕೊಂಡಳು. ಆದರೆ ಕರ್ಣ ಸುಯೋಧನನಿಗೆ ವಿಜಯವನ್ನು ತಂದು ಕೊಡಲಿಲ್ಲ, ಬದಲಾಗಿ ಪ್ರಾಣಾರ್ಪಣೆ ಮಾಡಿದ. ಆದರೆ ಅಂಪ್ರು ಬಾಳಪ್ಪ ಕಿತ್ತೂರಿಗೆ ವಿಜಯವನ್ನೂ ತಂದುಕೊಟ್ಟ. ತದನಂತರ ಎರಡನೇ ಯುದ್ಧದಲ್ಲಿ ತನ್ನ ಪ್ರಾಣವನ್ನು ಕೊಟ್ಟ. ಕರ್ಣನಿಗೂ ಮತ್ತು ಅಂಪ್ರು ಬಾಳಪ್ಪನಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಂದ್ರೆ, ಕರ್ಣ ತನ್ನ ಮಿತ್ರನಾಗಿರ್ತಕ್ಕಂಥ ದುರ್ಯೋಧನನಿಗೆ ಜಯವನ್ನು ತಂದುಕೊಡಲಿಲ್ಲ. ಇವತ್ತೇನು ನಾವು ಪ್ರತಿ ವರ್ಷ ಅಕ್ಟೋಬರ್ 23ರಂದು ಕಿತ್ತೂರು ಉತ್ಸವ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಆ ಕಿತ್ತೂರು ಉತ್ಸವ ಮುಖ್ಯವಾಗಿರ್ತಕ್ಕಂಥ ಕಾರಣ ಯಾರು ಅಂತಂದ್ರೆ ಅಂಪ್ರು ಬಾಳಪ್ಪ. ಅಂಪ್ರು ಬಾಳಪ್ಪ ಏನು ಮಾಡಿದ ಅಂತಂದ್ರೆ, ಠಾಕ್ರೆಗೆ ಯುದ್ಧ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ಗುಂಡು ಹೊಡೆಯುವ ಮುಖಾಂತರ ಆ ಠಾಕ್ರೆಯನ್ನು ಬಲಿ ತೆಗೆದುಕೊಳ್ಳುವ ಮುಖಾಂತರ ಇತಿಹಾಸದಲ್ಲಿ ತನ್ನದೇ ಆಗಿರತಕ್ಕಂಥ ಒಂದು ಶೌರ್ಯದ ಕಥೆಯನ್ನು ಬರದ ಅಂತ ಹೇಳಿದ್ರೆ ಯಾವುದೇ ರೀತಿ ಅತಿಶಯೋಕ್ತಿ ಆಗಲಾರದು. ಇನ್ನು ಶಿರೀಶ್ ಜೋಶಿ ಅವರು ಬರೆದಿರತಕ್ಕಂಥ ಮಿಂಚು ಅಂತಕ್ಕಂಥ ಒಂದು ನಾಟಕ. ಈ ಮಿಂಚು ಸಂಗೊಳ್ಳಿ ರಾಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಟಕ. ಮಿಂಚು ಅಂದ್ಕಲೇ ನಮಗೊಂದು ಕಲ್ಪನೆ ಬರೋದಕ್ಕೆ ಸಾಧ್ಯ. ಮಿಂಚು ಯಾವ ರೀತಿ ಆಕಾಶದಲ್ಲಿ ಪಟ್ಟನೆ ಮಿಂಚಿ ಮರೆಯಾಗುವುದು, ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ಕೂಡ ಕಿತ್ತೂರು ಇತಿಹಾಸದಲ್ಲಿ ಮಿಂಚಿದ ಒಂದು ಅದ್ಭುತವಾಗಿರತಕ್ಕಂಥ ಮಿಂಚು ಅಂತ ಹೇಳ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡ ಈ ನಾಟಕವನ್ನು ಬರಬಾರದು ಅಂತ ಹೇಳಿದ್ರೆ ಇಲ್ಲ. ಆದರೆ ಈ ಮಿಂಚು ಅಂತಕ್ಕಂಥ ಶಬ್ದ ಏನತ್ತಲ್ಲ ನಾಟಕದಲ್ಲಿ ಪದೇ ಪದೇ ಬರ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಅವನು ಸಂಪಗಾಮಿ ತಹಸೀಲ್ದಾರ್ ಕೃಷ್ಣ ಅಂತ ಇರ್ತಾನೆ. ಅವನು ಕೂಡ ಅವಾಗ ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡ್ತಾರ, ನೀನು ಸಂಗೊಳ್ಳಿ ಹಿಡಿ ಅಂತ ಹೇಳ್ತಾರೆ. ಅವನೇ ಹೇಳ್ತಾನೆ, ಇಲ್ರಿ ಅವ ಮಿಂಚಿದ್ದಂಗದನವ, ಎಲ್ಲಿ ಮಿಂಚ್ತಾನೋ ಎಲ್ಲಿ ಹೋಗ್ತಾನೋ ನಮ್ಗೆ ಗೊತ್ತಾಗೋದಿಲ್ಲ ಅನ್ನುವ ಮುಖಾಂತರ ಈ ಮಿಂಚು ಅಂತಕ್ಕಂಥ ಶಬ್ದ ಏನತ್ತಲ್ಲ ಇಡೀ ನಾಟಕದ ತುಂಬನೇ ಏನತ್ತಲ್ಲ ಆವರಿಸಿಕೊಂಡಿದೆ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ಈ ನಾಟಕ ಆರಂಭ ಆಗುವುದೇ ಉದ್ದವ್ವ ಅಂತಕ್ಕಂಥ ಒಂದು ಕಾಲ್ಪನಿಕ ಪಾತ್ರದಿಂದ. ನಾಳೆ
ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನಿಗೆ ಗಲ್ಲು ಶಿಕ್ಷೆ ಅಂತ ಗೊತ್ತಿದ್ರೂ ಕೂಡ ಆತನಿಗೆ ಗಂಜಿ ಕುಡಿಸ್ಬೇಕು ಅಂತಕ್ಕಂಥ ಉದ್ದೇಶ ಹೊಂಟಿರತಕ್ಕಂಥ ಉದ್ದವ ಅವಳು ಕೂಡ ಮಿಂಚಿನ ಬಗ್ಗೆ ತನ್ನದೇ ಆಗಿರತಕ್ಕಂಥ ವ್ಯಾಖ್ಯೆಯನ್ನು ನೀಡತಕ್ಕಂಥ ಸಂದರ್ಭ ಕೂಡ ಇಲ್ಲಿದೆ. ಇನ್ನು ತ್ಯಾಗವೀರ ಶಿರಸಂಗಿ ಲಿಂಗರಾಜರು ಅಂತಕ್ಕಂಥ ನಾಟಕವನ್ನು ಬರೆದವರು ಮಹಾದೇವ್ ಅರಬೇಂಜಿಯವರು. ಅದನ್ನು ಇನ್ನಷ್ಟು ಸರಳೀಕರಿಸಿ ರಂಗರೂಪಕ್ಕೆ ತಂದವರು ಶ್ರೀಯುತ ಜಕೀರ್ ನದಾಫ್ ಅವರು. ಈಗಾಗಲೇ ಗೊತ್ತಿರುವಂತೆ ಶಿರಸಂಗಿ ಲಿಂಗರಾಜರು ತಮಗೆ 6 ಜನ ಹೆಂಡತಿಯರಿದ್ದರೂ ಕೂಡ ಸಂತಾನ ಇಲ್ಲದಂಥ ಪರಿಸ್ಥಿತಿಯಲ್ಲಿ ತಮ್ಮ ಇಡೀ ಸಂಸ್ಥಾನವನ್ನೇ ಬಡ ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಿ ದಾನ ಮಾಡುವ ಮುಖಾಂತರ ವಿಶ್ವವಿಖ್ಯಾತ ಆಗಿರತಕ್ಕಂಥ ವ್ಯಕ್ತಿಗಳು. ಅದು ಕಾರಣ ಅಂತ ಕೇವಲ ಅವರ ಒಂದು ದಾನಪತ್ರ. ಆ ದಾನಪತ್ರದ ಮುಖಾಂತರ ಏನಂತಲ್ಲ ಇವತ್ತು ಶಿರಸಂಗಿ ಲವ್ಲಿಹುಡ್ ಟ್ರಸ್ಟ್ ಅಂತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಕೂಡ ಇವತ್ತೊಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ಮುಖಾಂತರ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅದರಿಂದ ಧನ ಸಹಾಯವನ್ನು ಪಡೆದುಕೊಂಡು ತಮ್ಮ ವಿದ್ಯೆಯನ್ನು ಮುಂದುವರಿಸಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಅವರು ಒಂದು ಸಾಯುವ ಪರಿಸ್ಥಿತಿಯಲ್ಲಿ ಕೆಲವು ಸಲಹೆ ಮಾಡ್ತಾರೆ ಅವರು ಲಿಂಗರಾಜರಿಗೆ, ಇಲ್ಲ ನೀವು ಇನ್ನೊಂದು ದತ್ತಕ್ಕೆ ತೊಗೊಂಡ್ಬಿಡ್ರಿ, ನಿಮ್ಮ ವಂಶ ಮುಂದುವರಿತೈತಿ ಅಂತ ಹೇಳಿದ್ದಾರೆ. ಅವಾಗ ಲಿಂಗರಾಜ್ ಹೇಳ್ತಾರೆ, ನಾವೊಬ್ಬರು ದತ್ತಕ್ಕೆ ತೊಗೊಂಡು ಅಂತಂದ್ರೆ ಒಬ್ಬ ಮನುಷ್ಯ ಉದ್ಧಾರ ಆಗ್ತಾನೆ, ಅದನ್ನ ಟ್ರಸ್ಟ್ ಮಾಡೀನಿ ಅಂತಂದ್ರೆ ಏನಂತಲ್ಲ ಲಕ್ಷಾಂತರ ವಿದ್ಯಾರ್ಥಿ ಉದ್ಧಾರ ಆಗ್ತಾರು ಅಂತಕ್ಕಂಥ ಮಾತಿನ ಹಿನ್ನೆಲೆಯಲ್ಲಿ ಅವ್ರು ಟ್ರಸ್ಟ್ ಮಾಡ್ತಾರೆ. ಆ ಟ್ರಸ್ಟಿನ ಮೊದಲನೇ ಅಧ್ಯಕ್ಷರು ATM ಜಾಕ್ಸನ್ ಅಂತಕ್ಕಂಥ ಬೆಳಗಾವಿ ಜಿಲ್ಲಾಧಿಕಾರಿಗಳು ಒಂದು ಮಾತು ಹೇಳ್ತಾರೆ. ಅವರು ಇಂಥ ಶಿರಸಂಗಿ ಲಿಂಗರಾಜ ಅಂತ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾನು ಇಲ್ಲಿಯವರೆಗೆ ನೋಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋದನ್ನು ನೋಡಿದರೆ ಲಿಂಗರಾಜರ ಒಂದು ಘನ ವ್ಯಕ್ತಿತ್ವ ಇಲ್ಲಿ ನಮ್ಮ ಅನಾವರಣ ಆಗ್ತಾ ಇದೆ ಅನ್ನೋದು ಕೂಡ ನಾವಿಲ್ಲಿ ನೋಡಬಹುದು. ಇನ್ನು ಕೊನೆಯ ನಾಟಕ ಮಿತ್ರ ಆಗಿರ್ತಕ್ಕಂಥ ಶ್ರೀಯುತ ಶಿರೀಶ್ ಜೋಶಿಯವರು ಬರೆದಿರ್ತಕ್ಕಂಥ ನಾಟಕ ಹಾರಿ ಹೋಗುವ ಹಂಸ ಏಕಾಂಗಿ ಅಂತಕ್ಕಂಥ ಒಂದು ನಾಟಕ. ಈ ನಾಟಕ ಏನತ್ತಲ್ಲ ನಮ್ಮ ಈಗಾಗಲೇ ಹೇಳಿದಂತೆ ಬೆಳಗಾವಿಯ ಸುಳೆವಾಣಿಯ ಕುಮಾರ ಗಂಧರ್ವರ ಬಗ್ಗೆ ಬರೆದಿರ್ತಕ್ಕಂಥ ನಾಟಕ ಇದು ಕೂಡ ಇತ್ತೀಚೆಗೆ ಬರೆದಿರತಕ್ಕಂಥ ಒಂದು ನಾಟಕ. ಈ ಎಲ್ಲ ನಾಟಕಗಳಲ್ಲಿ ಬಹಳ ಒಂದು ಹೊಸ ನಾಟಕ ಅಂತ ಹೇಳಿದ್ರು ಕೂಡ ಅಡ್ಡಿ ಇಲ್ಲ. ಈ ನಾಟಕ ಆರಂಭವಾಗುವುದೇ ಅವ್ರ ಮಿತ್ರ ಆಗಿರ್ತಕ್ಕಂಥ ಪಂಡ್ರೀನಾಥ್ ಕೊಲ್ಲಾಪುರಿ ಅವರು ಖಾಂಡವಾ ರೈಲು ನಿಲ್ದಾಣದಲ್ಲಿ ಅವರ ಸಂಭಾಷಣೆ ಆರಂಭವಾಗ್ತಾ ಇದೆ. ಆಗಲೇ ಅವರು ತಮ್ಮ ಮೊದಲನೇ ಪತ್ನಿ ಭಾನುಮತಿಯನ್ನು ಕಳೆದುಕೊಂಡಿರ್ತಕ್ಕಂಥ ದುಃಖದಲ್ಲಿರ್ತಾರೆ. ಇಡೀ ನಾಟಕದಲ್ಲಿ ಕುಮಾರ ಗಂಧರ್ವರ ಒಂದು ಸಂಗೀತದ ಜ್ಞಾನ, ಅವರ ಆಳವಾಗಿರ್ತಕ್ಕಂಥ ಆಕರ್ಷಕ ವ್ಯಕ್ತಿತ್ವ, ಸಂಗೀತದ ಬಗ್ಗೆ ಇರತಕ್ಕಂಥ ಅವರ ಜ್ಞಾನ ಅವೆಲ್ಲವುಗಳನ್ನು ನಾಟಕದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿ ಶ್ರೀಯುತ ಶಿರೀಶ್ ಜೋಶಿ ಅವರು ಇಲ್ಲಿ ಬರೆದಿದ್ದಾರೆ. ಇಷ್ಟು ಹೇಳ್ತಾ ಕೊಟ್ಟಿರತಕ್ಕಂಥ ನಾಟಕ ಬೆಳಗಾವಿಯಲ್ಲಿ ಚಾರಿತ್ರಿಕ ನೆಲೆಗಟ್ಟಿನಲ್ಲಿ ಐತಿಹಾಸಿಕ ನಾಟಕಗಳು ಅಂತಕ್ಕಂಥ ಒಂದು ವಿಷಯವನ್ನು ನಾನಿಲ್ಲಿ ಮಂಡನೆ ಮಾಡಿದ್ದೇನೆ. ಬಹುಶಃ 45 ನಿಮಿಷ ಆಗಿರಬಹುದು. ಅದಾಗಿ ಕೂಡ ಕೆಲವು ಸಲಹೆಗಳು ಬಂದಿದ್ದರಿಂದ ತದನಂತರ ನಾಟಕಗಳ ಸಾರಾಂಶವನ್ನು ಕೂಡ ಸಂಕ್ಷಿಪ್ತವಾಗಿ ಓದಿದೆ. ನಾವು ಭಾಷಣ ಮಾಡೋದಕ್ಕಿಂತಲೂ ಕೇಳುವವರ ಒಂದು ಅನಿಸಿಕೆಗೆ ಅವರ ಭಾವನೆಗಳಿಗೆ ನಾವು ಸ್ಪಂದಿಸುವುದು ಕೂಡ ಬಹಳ ಮಹತ್ವದ ವಿಷಯ ಅಂತ ಹೇಳ್ತಾ ಈ ಒಂದು ಉಪನ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಭಿನಯ ಭಾರತೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಅರವಿಂದ್ ಕುಲಕರ್ಣಿ ಅವರಿಗೆ, ಸಹೋದರಿ ಶ್ರೀಮತಿ ಜ್ಯೋತಿ ದೀಕ್ಷಿತ್ರವರಿಗೆ ಹಾಗೂ ಈ ನಾಟಕದ ವಿಷಯವನ್ನು ಒದಗಿಸಿರ್ತಕ್ಕಂಥ ಮಿತ್ರ ಆಗಿರ್ತ ಶ್ರೀಯುತ ಜಕೀರ್ ನದಾಫ್ ಅವರಿಗೆ ಹಾಗೂ ಶಿರೀಶ್ ಜೋಶಿ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.